ವೇದಗಳು ಏನು, ಭಗವದ್ಗೀತೆ ವೇದಗಳಲ್ಲಿ ಯಾವ ಪಾತ್ರವನ್ನು ವಹಿಸುತ್ತೆ, ಇದರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಲಿಕ್ಕೆ ಪ್ರಯತ್ನ ಮಾಡೋಣ. ಶ್ರೀಮದ್ ಭಾಗವತ ಪುರಾಣ ಮೊದಲನೇ ಶ್ಲೋಕದಲ್ಲಿ ಹೇಳಲಾಗಿದೆ, ತೇನೇ ಬ್ರಹ್ಮ ಹೃದಯಾದಿ ಕವಯೇ. ನಾವು ಓದುವಂತಹ ವೇದಶಾಸ್ತ್ರಗಳು ಇದು ಸ್ವಯಂ ಭಗವಂತ ನೀಡಿರುವಂತಹ ಜ್ಞಾನ. ವೇದಗಳು ಯಾವುದೋ ವ್ಯಕ್ತಿ ರಚಿಸಿರುವಂತಹ ಗ್ರಂಥ ಅಲ್ಲ, ಬದಲಾಗಿ ಸ್ವಯಂ ಕೃಷ್ಣ ಪರಮಾತ್ಮ ಈ ಭೌತಿಕ ಜಗತ್ತಿನ ಈ ಬ್ರಹ್ಮಾಂಡದ ಮೊದಲ ಜೀವಿಯಾದಂತಹ ಬ್ರಹ್ಮನ ಹೃದಯದ ಮೂಲಕ ಸಕಲ ಜಗತ್ತಿನ ಸೃಷ್ಟಿಯ ಜ್ಞಾನವನ್ನು ಕೊಟ್ಟಿರುವಂತಹ ವಿಷಯವೇ ವೇದಗಳು. ಆ ಒಂದು ವೇದ ಜ್ಞಾನವನ್ನು ಬ್ರಹ್ಮ ತನ್ನ ಶಿಷ್ಯಂದರಾದಂತಹ ನಾರದಮುನಿಗೆ ನೀಡಿದರು. ನಾರದ ಮತ್ತೆ ಇನ್ನು ಅನೇಕ ಶಿಷ್ಯಂದರಿಗೆ ಅದನ್ನು ನೀಡಿದರು. ಹೀಗೆ ಗುರು ಶಿಷ್ಯ ಗುರುಗಳು ಹೇಳ್ತಾ ಇದ್ರು, ಶಿಷ್ಯಂದ್ರು ಕೇಳಿಸ್ಕೊಂಡು ಬ್ರಹ್ಮ ಕೊಟ್ಟಿರುವಂತಹ ದಿವ್ಯ ಜ್ಞಾನವನ್ನು ಅವರು ಗುರುಗಳಿಂದ ಕೇಳಿ ಶಿಷ್ಯಂದರ ಜೀವನ ಅಳವಡಿಸ್ಕೊಂಡು ಮತ್ತೆ ಪುನಃ ಜ್ಞಾನವನ್ನು ಮುಂದಿನ ಪೀಳಿಗೆಗಳಿಗೆ ಕೊಡ್ತಾ ಇದ್ರು. ಹೀಗೆ ನಾವು ಈ ಭೌತಿಕ ಜಗತ್ನಲ್ಲಿ ನಮ್ಮ ಕರ್ತವ್ಯ ಏನು, ನಾವು ಯಾವ ರೀತಿ ಜೀವನ ನಡೆಸ್ಬೇಕು, ಒಳ್ಳೇದ್ ಯಾವುದು ಕೆಟ್ಟದ್ ಯಾವುದು, ಭಗವಂತ ಯಾರು, ಎಲ್ಲಾ ವಿಷಯಗಳನ್ನು ಗುರುಗಳಿಂದ ತಿಳಿದು ನಮ್ಮ ಜೀವನ ಅಳವಡಿಸ್ಕೊಂಡು ಮುಂದಿನ ಪೀಳಿಗೆಗಳಿಗೆ ಕೊಡ್ತಾ ಇದ್ರು. ಸೊ ಇದಕ್ಕೆ ಹೇಳ್ತೀವಿ ಗುರು ಶಿಷ್ಯ ಪರಂಪರೆ. ಹೀಗೆ ವೇದ ಜ್ಞಾನವು ಗುರುಗಳಿಂದ ಭಗವಂತನಿಂದ ಹೀಗೆ ಹರಿದು ಬರ್ತಾ ಇತ್ತು. 4 ಯುಗಗಳಿದೆ, ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ. ಸತ್ಯಯುಗದಲ್ಲಿ ಮತ್ತು ತ್ರೇತಾ ಹಾಗೂ ದ್ವಾಪರ ಯುಗಗಳಲ್ಲಿ ಜನ ತುಂಬಾ ಬುದ್ಧಿವಂತರು ಇರ್ತಾ ಇದ್ರು. ಅವರು ಏನೆಲ್ಲಾ ಜ್ಞಾನ ಕೇಳಿಸ್ಕೊತಾ ಇದ್ರು ಗುರುಗಳಿಂದ, ಅದನ್ನೆಲ್ಲ ತಲೆಯಲ್ಲಿ ಅವರು ನೆನಪಿಟ್ಕೋತಾ ಇದ್ರು. ನಮ್ಗೆ ಇವತ್ತಿನ ದಿನ ನೆನಪಿಟ್ಕೋಬೇಕು ಅಂದ್ರೆ ಬುಕ್, ಪೇಪರ್, ಫೋನ್ ಇದೆಲ್ಲ ಬೇಕಾಗತ್ತೆ. ಅಂದ್ರೆ ಮುಂಚಿನ ಸಮಯದಲ್ಲಿ ಹಾಗಿರ್ಲಿಲ್ಲ. ಬೇರೆ ಹಿಂದಿನ ಯುಗಗಳ ಜನರನ್ನು ಶ್ರುತಿಧರ ಅಂತ ಕರೀತಾ ಇದ್ರು. ಶ್ರುತಿಧರ ಅಂತ ಹೇಳಿದ್ರೆ, ಶ್ರುತಿ ಅಂದ್ರೆ ಕೇಳಿಸ್ಕೊಳ್ಳುವಂಥದ್ದು, ಕೇಳಿಸಿದನ್ನು ಯಥಾರೂಪವಾಗಿ ನೆನಪಿಟ್ಕೊಳ್ಳುವಂಥದ್ದು ಶ್ರುತಿಧರ. ಆದ್ರೆ ಇವಾಗ ನಾವಿರುವಂತಹ ಯುಗ ಕಲಿಯುಗದಲ್ಲಿ ಈ ಗುಣ ಲುಪ್ತವಾಗಿದೆ. ಕಲಿಯುಗದ ಒಂದು ಲಕ್ಷಣ ಏನು? ಮಂದ ಸುಮಂದ ಮತಯೋರ್ ಮಂದ ಭಾಗ್ಯ ಹಿ ಉಪದ್ರುತ. ತುಂಬಾ ಮಂದ ಬುದ್ಧಿ, ಸೋಂಬೇರಿತನ ಜಾಸ್ತಿ, ಹಾಗೂ ಸುಮಂದ ಮತಯ ಅಂದ್ರೆ ನಮ್ಗೆ ತಪ್ಪು ದಾರಿ ಹೇಳ್ಕೊಡುವಂತವ್ರು ಜಾಸ್ತಿ ಜನ, ಸರಿಯಾದ ಮಾರ್ಗ ಹೇಳ್ಕೊಡೋರು ಕಡಿಮೆ, ತಪ್ಪು ದಾರಿ ಹೇಳ್ಕೊಡೋರು ಜಾಸ್ತಿ. ಮಂದ ಭಾಗ್ಯ, ಹಾಗೂ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಅದಕ್ಕೆ ಸರಿಯಾದ ಫಲ ಅನ್ನೋದು ನಮ್ಗೆ ಈ ಯುಗದಲ್ಲಿ ಸಿಗೋದಿಲ್ಲ. ಹಾಗೂ ಈ ಉಪದ್ರುತ ಅಂದ್ರೆ ಯಾವಾಗ್ಲೂ ಮನ್ಸಲ್ಲಿ ಆತಂಕ, ಭಯ, ಯಾವಾಗ್ಲೂ ಮನ್ಸು ತಳಮಳ, ಇದು ಕಲಿಯುಗದ ಲಕ್ಷಣ. ಆದ್ದರಿಂದ 5000 ವರ್ಷಗಳ ಹಿಂದೆ ವೇದವ್ಯಾಸರು, ವ್ಯಾಸ ಮಹರ್ಷಿಗಳು ಅವರು ಮುಂದಾಲೋಚನೆ, ದೂರದೃಷ್ಟಿ, ಮುಂದೆ ಬರುವಂತಹ ಸನ್ನಿವೇಶಗಳನ್ನು ನೋಡಿ ಅವರು ಈ ಎಲ್ಲಾ ಜ್ಞಾನವನ್ನು, ವೇದ ಜ್ಞಾನವನ್ನು ಅವರು ತಾಳಪತ್ರೆಯಲ್ಲಿ ಬರೆದ್ರು. 5000 ವರ್ಷಗಳ ಹಿಂದೆ ಯಾವ ಜ್ಞಾನ ಗುರು ಶಿಷ್ಯರ ಮೂಲಕ ಕೇಳುವುದರಿಂದ ಹಾಗೂ ಹೇಳುವುದರಿಂದ ಬರ್ತಾ ಇತ್ತು, ಅದನ್ನ ಮೊದಲ ಬಾರಿಗೆ ವೇದವ್ಯಾಸರು ತಾಳಪತ್ರೆ, ಆ ಎಲೆಗಳಲ್ಲಿ ಅವರು ಬರೆದು ಜ್ಞಾನವನ್ನು ಕೊಟ್ಟರು. ಬರೆದಿರೋ ಕಾರಣ ವೇದವ್ಯಾಸರೇ ರಚನೆ ಮಾಡಿದ್ದು ಅಂತಲ್ಲ, ಬದಲಾಗಿ ಈ ಜ್ಞಾನ, ವೇದ ಜ್ಞಾನ ಅದು ಕೋಟ್ಯಾಂತರ ವರ್ಷಗಳಿಂದ, ಯಾವಾಗ ಈ ಸೃಷ್ಟಿ ಶುರುವಾಯಿತು ಆವಾಗಲಿಂದ ಭಗವಂತನ ಮೂಲಕ, ಭಗವಂತನಿಂದ ಬ್ರಹ್ಮನಿಂದ ಹೀಗೆ ಗುರು ಶಿಷ್ಯ ಪರಂಪರೆಯಲ್ಲಿ ಆ ಜ್ಞಾನವು ಹರಿದು ಬರ್ತಾ ಇದೆ. 5000 ವರ್ಷಗಳ ಹಿಂದೆ ವೇದವ್ಯಾಸರು ಅದನ್ನು ಕಲಿಯುಗದ ಜನರಿಗೆ ಅವರು ಅರಿಲಿ, ಅವರು ತಿಳ್ಕೊಳ್ಳಿ, ಅದನ್ನ ಅವರು ಲಿಪಿ ರೂಪದಲ್ಲಿ ಬಾರಿ ಬಾರಿ ಓದಿ ಸ್ಮರಣೆ ಮಾಡ್ಕೊಳ್ಳಿ ಅಂತ ಅವರು ರಚನೆ ಅನ್ನೋದು ಮಾಡಿದ್ರು. ವೈದಿಕ ಜ್ಞಾನದ ಸಾಧನೆ ಎಂದರೆ ಅಧಿಕಾರವನ್ನು ಒಪ್ಪಿಕೊಳ್ಳುವುದು ಮತ್ತು ವಿಧೇಯತೆಯಿಂದ ವಿಚಾರಿಸುವ ಮೂಲಕ ಸತ್ಯವನ್ನು ಕಲಿಯುವುದು. ಈ ವೇದ ಜ್ಞಾನ ನಾವು ತಿಳಿಯಬೇಕಾದರೆ, ಇವತ್ತಿನ ಭಗವದ್ಗೀತೆಯು ವೇದಗಳ ಒಂದು ಅಂಶ. ಅದನ್ನ ತಿಳಿಯಬೇಕಾದರೆ, ಅದನ್ನ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ, ನಾವು ನಮ್ರ ಭಾವನೆಯಿಂದ ಗುರುಗಳಿಂದ ಈ ವಿಚಾರಗಳನ್ನು ತಿಳಿಬೇಕು. ನಾವೇ ಸ್ವತಃ ಅಧ್ಯಯನ ಮಾಡೋದ್ರಿಂದ ಭಗವದ್ಗೀತೆಯ ಜ್ಞಾನ ನಮಗೆ ಅರಿವಿಕೆ ಆಗೋದಿಲ್ಲ. ಅದರಿಂದ ಹೇಗೆ ಅರ್ಜುನ ಕೃಷ್ಣನಿಗೆ ಶರಣಾದ, ಪರೀಕ್ಷಿತ್ ಮಹಾರಾಜ ಸುಖದೇವ ಮಹಾರಾಜರಿಗೆ ಶರಣಾದರು, ಹಾಗೆಯೇ ಒಬ್ಬ ಶಿಷ್ಯನಾಗಿ ನಾವು ಭಗವಂತನಿಗೆ ಹಾಗೂ ಭಗವಂತನ ಪರಂಪರೆಯಲ್ಲಿ ಬರ್ತಾ ಇರುವಂತಹ ಗುರುಗಳಿಗೆ ನಾವು ಪ್ರಾರ್ಥನೆ ಮಾಡ್ಕೋಬೇಕು. ಹೇ ಗುರುಗಳೇ, ಹೇ ಭಗವದ್ಗೀತಾ, ದಯವಿಟ್ಟು ಈ ಜ್ಞಾನ ನಮಗೆ ಅರಿವಾಗ್ಲಿ, ನಾವು ಜೀವನದಲ್ಲಿ ಈ ಜ್ಞಾನವನ್ನು ಅಳವಡಿಸ್ಕೊಳ್ಳುವಂತ ಶಕ್ತಿಯನ್ನು ಕೊಡಿ ಅನ್ನುವಂತಹ ಪ್ರಾರ್ಥನೆ ಮೂಲಕ ನಾವು ದಿವ್ಯ ಜ್ಞಾನವನ್ನು ಅರಿಯಬಹುದು. ಇದೊಂದು ಚಾರ್ಟ್
ಕಾಣಿಸ್ತಾ ಇದೆ. ಸೊ ವೇದ ಜ್ಞಾನ ಅದನ್ನು ಶ್ರುತಿ ಮತ್ತು ಸ್ಮೃತಿ ಎಂದು ವಿಭಾಗ ಮಾಡಲಾಗಿದೆ. ಅದು ಕೇಳಿಸ್ಕೊಳ್ಳಿ, ಎಷ್ಟು ಅರ್ಥ ಆಗುತ್ತೆ ತಿಳ್ಕೊಳ್ಳಿ. ಅರೆ ಇದೆಲ್ಲ ಹೇಳ್ತಾರ ವಿಚಾರ ಏನು? ನಮ್ಮ ಭಾರತೀಯ ಜ್ಞಾನ, ವೈದಿಕ ಜ್ಞಾನ ಎಷ್ಟು ವಿಶಾಲವಾದದ್ದು, ಅದೇ ಎಷ್ಟೆಲ್ಲ ಜ್ಞಾನ ಇದೆ. ನಾವು ಈ ದಿನ ಪಾಶ್ಚಾತ್ಯ ದೇಶದ ಒಂದು ಸಂಸ್ಕೃತಿಗೆ, ಅವರ ಒಂದು ಉಡುಪು ತೊಡುಪುಗಳಿಗೆ ಆಕರ್ಷಿತರಾಗ್ತಾ ಇದ್ದೀವಿ. ಆದ್ರೆ ನಾವು ತಿಳ್ಕೊಬೇಕಾಗಿದೆ, ಎಲ್ಲಾ ಜ್ಞಾನ, ಸಕಲ ಬ್ರಹ್ಮಾಂಡದ ಜ್ಞಾನ ಕೇವಲ ವೇದಶಾಸ್ತ್ರಗಳಲ್ಲಿ ಮಾತ್ರ ಕೊಟ್ಟಿರುವಂತದ್ದು. ಅನೇಕ ಪಾಶ್ಚಾತ್ಯ ದೇಶದವರು ಏನೆಲ್ಲ ಸೈಂಟಿಸ್ಟ್ ಗಳಿದ್ದಾರೆ, ಅವರೆಲ್ಲ ಈ ವೇದಶಾಸ್ತ್ರಗಳನ್ನೇ ಓದಿ ಅದನ್ನ ಇಂಗ್ಲಿಷ್ ಆಂಗ್ಲ ಭಾಷೆಗೆ ಅನುವಾದ ಮಾಡಿ, ಅವರು ನಾವು ಮಾಡಿದ್ದು, ನ್ಯೂಟನ್ ಮಾಡಿದ್ದು, ಅಥವಾ ಐನ್ಸ್ಟೀನ್ ಮಾಡಿದ್ದು, ಅಥವಾ ಇನ್ಯಾರ ಮಾಡಿದ್ದು ಅಂತ ಹೇಳಿ ತಮ್ಮ ಹೆಸರುಗಳನ್ನ ಹಾಕುತ್ತಾ ಇದ್ದಾರೆ. ಆದ್ರೆ ಸಕಲ ವಿಶ್ವದ ಎಲ್ಲಾ ಜ್ಞಾನವನ್ನು ನಮಗೆ ವೇದಶಾಸ್ತ್ರಗಳಲ್ಲಿ ನೀಡಲಾಗಿದೆ. ಇದು ಒಂದು ಎರಡು ವಿಭಾಗ, ಒಂದು ಶ್ರುತಿ ಸ್ಮೃತಿ. ಶ್ರುತಿ ಅಂದರೆ 4 ವೇದಗಳು, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, ಧನುರ್ವೇದ, ಆಯುರ್ವೇದ, ಇದೆಲ್ಲ ಶ್ರುತಿ. ಸ್ಮೃತಿಗಳು ಅಂದ್ರೆ ಪಂಚರಾತ್ರ, ಪುರಾಣ, 18 ಪುರಾಣಗಳು, ಇತಿಹಾಸ, ರಾಮಾಯಣ, ಮಹಾಭಾರತ, ಸೂತ್ರಗಳು, ಧರ್ಮಶಾಸ್ತ್ರ, ಅನಂತರ ಷಡ್ ದರ್ಶನಗಳು, ವೇದಾಂತ, ಮೀಮಾಂಸಾ, ನ್ಯಾಯ, ವೈಶೇಷಿಕ, ಯೋಗ, ಸಾಂಖ್ಯ. ಇದು ಅನೇಕ ವಿಷಯಗಳು ನಮಗೆ ಈಗ ಸ್ಕೂಲಲ್ಲಿ ಮ್ಯಾಥ್ಸ್, ಸೈನ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಎಲ್ಲ ಭೌತಿಕ ಅನೇಕ ವಿಚಾರಗಳ ಬಗ್ಗೆ ಏನೆಲ್ಲ ಸಬ್ಜೆಕ್ಟ್ಸ್ ಇದೆ ಅದೆಲ್ಲವೂ ಈ ವೇದ ಜ್ಞಾನದಲ್ಲಿದೆ. ಉದಾಹರಣೆಗೆ ವಿಮಾನಶಾಸ್ತ್ರ ಗ್ರಂಥ, ಅದರಲ್ಲಿ ಈ ಲೋಕದಿಂದ ಬೇರೆ ಬೇರೆ ಲೋಕಗಳಿಗೆ ಹೋಗುವಂತಹ ವಿಮಾನಗಳ ಬಗ್ಗೆ ವಿವರಣೆ ಇದೆ. ಇವತ್ತಿನ ದಿವಸ ಎಷ್ಟೋ ಸೈಂಟಿಸ್ಟ್ಗಳು ಪ್ರಗತಿ ಮಾಡಿದ್ರು ಕೂಡ ಭೂಮಿಯಿಂದ ಹೊರ ಹೋಗುವಂತ ವಿಮಾನ ಯಾವುದೂ ಇಲ್ಲ. ರಾಕೆಟ್ ಇದೆ ಹೊರತು ವಿಮಾನಗಳಿಲ್ಲ. ಆದ್ರೆ ವಿಮಾನಶಾಸ್ತ್ರದಲ್ಲಿ ಬೇರೆ ಬೇರೆ ಗ್ರಹಗಳಿಗೆ, ಬೇರೆ ಬೇರೆ ಬ್ರಹ್ಮಾಂಡಗಳಿಗೆ, ನಮ್ಮ ಬ್ರಹ್ಮಾಂಡ, ನಮ್ಮ ಇರುವಂತಹ ಬ್ರಹ್ಮ ಚತುರ್ಮುಖ ಬ್ರಹ್ಮ, 4 ತಲೆ ಇರೋ ಬ್ರಹ್ಮ, ಇದಲ್ಲದೆ ಬೇರೆ ಬೇರೆ ಬ್ರಹ್ಮಾಂಡಗಳಿದೆ, ಅಲ್ಲಿ 10 ತಲೆ 100 ತಲೆ ಇರುವಂತಹ ಬ್ರಹ್ಮ ದೇವರು ಇದ್ದಾರೆ. ಸೊ ಅಂತಹ ಬೇರೆ ಬ್ರಹ್ಮಾಂಡಕ್ಕೆ ಹೋಗುವಂತಹ ವಿಮಾನಗಳ ವಿವರಣೆ ಕೂಡ ಇದೆ. ಸೊ ಹೀಗೆ ಹೇಳ್ತಾ ಇರುವಂತಹದ್ದು ನಮ್ಮ ಒಂದು ವೈದಿಕ ಶಾಸ್ತ್ರ, ವೈದಿಕ ಜ್ಞಾನ ಅತ್ಯಂತ ಶ್ರೇಷ್ಠವಾದಂತಹದ್ದು, ತುಂಬಾ ಉತ್ತಮವಾದಂತಹ ಜ್ಞಾನ. ಸೊ ಯಾರು ಅರ್ಥ ಮಾಡ್ಕೊಳಕ್ ಆಗೋದಿಲ್ಲ ಅವರು ಇದನ್ನ ತಿರಸ್ಕಾರ ಮಾಡ್ತಾರೆ. ಇದೆಲ್ಲ ಒಂದು ಭ್ರಮೆ, ಕಟ್ಟುಕತೆ, ಇದೆಲ್ಲ ಕೇವಲ ನೀತಿ ಕಥೆಗಳು, ಇತಿಹಾಸ, ಮಹಾಭಾರತ, ಇದೆಲ್ಲ ಯಾವ್ದೋ ಋಷಿ ಏನೋ ಒಂದು ಧಾರ್ಮಿಕವಾಗಿ ಜನ ಇರಲಿ, ಏನೋ ಒಂದು ಮನೋಕಲ್ಪನೆಯಿಂದ ರಚಿಸಿದ್ದಾರೆ ಅಂತೆಲ್ಲ ದೂರ ಸಲ್ಲಿಸ್ತಾರೆ. ಅರೆ ಇಲ್ಲ, ಇದೆಲ್ಲ ಸತ್ಯ, ಸತ್ಯವಾದ ಜ್ಞಾನ. ಅದನ್ನ ಅರ್ಥಕೊಳ್ಳುವಂತಹ ಒಂದು ಬುದ್ಧಿ ಇರಬೇಕು. ವೇದ ಜ್ಞಾನಗಳನ್ನು ನಾವು ಎದುರು ಹಾಕೊಂಡು ತಿಳಿಲಿಕ್ಕೆ ಆಗೋದಿಲ್ಲ. ಇದಕ್ಕೆ ನಮ್ರ ಭಾವನೆ ಇರಬೇಕು, ಶರಣಾಗತಿ ಇರಬೇಕು, ಗುರುಗಳ ಹತ್ರ ಹೋಗ್ಬೇಕು, ಗುರುಗಳಿಂದ ತಿಳಿಯಬೇಕು. ಇದು ಆಧ್ಯಾತ್ಮಿಕ ವಿಚಾರಗಳನ್ನು ತಿಳಿಯುವಂತಹ ಮಾರ್ಗ. ಹಾಗೂ ವೇದಗಳಲ್ಲಿ ಇನ್ನೊಂದು ರೀತಿ ವಿಭಾಗ ಮಾಡಿದಾಗ ಅದನ್ನು ಒಂದು ಜ್ಞಾನ, ಒಂದು ಭಾಗದ ಜ್ಞಾನವನ್ನು ಕರ್ಮಕಾಂಡ ಅಂತ ಕರೀತಾರೆ. 2ನೇದು ಜ್ಞಾನಕಾಂಡ, 3ನೇದು ಉಪಾಸನ ಕಾಂಡ. ಕರ್ಮಕಾಂಡ ಅಂತ ಹೇಳಿದ್ರೆ ಈ ಭೌತಿಕ ಜಗತ್ನಲ್ಲಿ ನಾವು ಹೇಗೆ ಆನಂದನ್ನು ಪಡಿಬಹುದು. ಯಾರಿಗೋ ಹಣ ಬೇಕಾಗಿದೆ, ಯಾರಿಗೋ ತುಂಬಾ ಶಕ್ತಿ ಬೇಕಾಗಿದೆ, ಯಾರಿಗೋ ಅರಮನೆ ಬೇಕಾಗಿದೆ. ಅನೇಕ ಜನ ಪ್ರಾರ್ಥನೆ ಮಾಡ್ಕೋತೀವಲ್ಲ, ನಮ್ಗೆ ಮದ್ವೆ ಆಗ್ಬೇಕು, ಮಕ್ಳು ಬೇಕು, ಕೆಲಸ ಆಗ್ಬೇಕು. ಇದೆಲ್ಲ ಭೌತಿಕ ವಿಚಾರಗಳು. ನಾವು ಈ ಲೋಕದಲ್ಲಿ, ಈ ದೇಹದಲ್ಲಿ ಇರಬೇಕಾದ್ರೆ ನಾವು ಮಾಡುವಂತಹ ಕೆಲಸಗಳಿಗೆ ಏನೆಲ್ಲ ಕೆಲಸಗಳು ಮಾಡಬೇಕು, ಏನೆಲ್ಲ ಪ್ರಾರ್ಥನೆಗಳು ಮಾಡಬೇಕು, ಏನೆಲ್ಲ ವ್ರತಗಳು ಮಾಡಬೇಕು, ಆ ವಿಚಾರಗಳನ್ನು ಕರ್ಮಕಾಂಡ ಅಂತ ಕರೀತಾರೆ. 2ನೇದು ಜ್ಞಾನಕಾಂಡ. ಸೊ ಜ್ಞಾನಕಾಂಡದಲ್ಲಿ ನಾವು ಈ ಭೌತಿಕ ವಿಷಯಗಳನ್ನು ತ್ಯಾಗ ಮಾಡ್ಬೇಕು, ಈ ಭೌತಿಕ ವಿಚಾರಗಳಿಂದ ನಾವು ಮೇಲೆ ಇರಬೇಕು, ಇದಕ್ಕಿಂತ ಉತ್ತಮವಾದಂತಹ ಒಂದು ಚಿಂತನೆ ಇದೆ. ಆ ವಿಷಯಗಳನ್ನು ಹೇಳುವಂತಹ ಭಾಗವನ್ನು ಜ್ಞಾನಕಾಂಡ ಅಂತ ಹೇಳ್ತೀವಿ. 3ನೇದು ಉಪಾಸನ ಕಾಂಡ. ಉಪಾಸನ ಕಾಂಡದಲ್ಲಿ ಈ ಎಲ್ಲಾ ಸೃಷ್ಟಿಯ ಹಿಂದೆ ಒಬ್ಬ ಭಗವಂತ ಇದ್ದಾನೆ, ಆ ಭಗವಂತನ ಲೋಕ ಇದೆ, ಆ ಭಗವಂತನನ್ನು ಯಾವ ರೀತಿ ಆರಾಧನೆ ಮಾಡಬೇಕು, ಅವನ ಸೇವೆ ಯಾವ ರೀತಿ ಮಾಡಬೇಕು ಅನ್ನೋ ವಿಷಯಗಳನ್ನು ಕೊಡುವಂತಹ ವಿಭಾಗವನ್ನು ಉಪಾಸನ ಕಾಂಡ ಅಂತ ಹೇಳ್ತೀವಿ. ಹಾಗೂ ಪುರುಷಾರ್ಥಗಳು, ಧರ್ಮ, ಅರ್ಥ, ಕಾಮ, ಮೋಕ್ಷ, ಇದು ಪುರುಷಾರ್ಥಗಳು ಅಂತ ಹೇಳ್ತೀವಿ. ಯಾವ ವ್ಯಕ್ತಿ ಒಂದ್ಸಲ ಜನನ ಆದ್ಮೇಲೆ ಭೌತಿಕ ಜಗತ್ನಲ್ಲಿ ಹೀಗೆ ಒಂದೊಂದು ಹಂತದಲ್ಲಿ ಹೋಗ್ತಾನೆ. ಧರ್ಮ, ತನ್ನ ಸ್ವಧರ್ಮ, ದೇಹದ ಧರ್ಮ, ಎಲ್ಲಿ ಪರಿವಾರದಲ್ಲಿ ಹುಟ್ಟಿರ್ತಾನೆ, ದೇಶದಲ್ಲಿ ಹುಟ್ಟಿರ್ತಾನೆ, ಅದಕ್ಕೋಸ್ಕರ ಸೇವೆ ಸಲ್ಲಿಸುವಂತದ್ದು ಒಂದು ಧರ್ಮ. ಅದು ಬ್ರಾಹ್ಮಣನೋ, ಕ್ಷತ್ರಿಯನೋ, ವೈಶ್ಯನೋ, ಶೂದ್ರನೋ, ಅದಕ್ಕೆ ಏನೇನ್ ಕೆಲಸಗಳಿದೆ ಅದನ್ನು ಮಾಡುವಂಥದ್ದು ದೈಹಿಕ ಧರ್ಮ. ಅನಂತರ ಕಾಮ, ಗೃಹಸ್ಥ ಜೀವನದಲ್ಲಿ
ಹಣ ಸಂಪಾದನೆ ಮಾಡುವಂತಹದ್ದು, ಪರಿವಾರ ನೋಡ್ಕೊಳ್ಳುವಂತಹದ್ದು ಕಾಮ. ಅರ್ಥ ಅರ್ಥ ಅಂದ್ರೆ ಹಣ ಸಂಪಾದನೆ ಮಾಡೋದು. ಧರ್ಮ, ಅರ್ಥ, ಕಾಮ, ಮೋಕ್ಷ. ನಾಲ್ಕನೇದು ಮೋಕ್ಷ. ಮೋಕ್ಷ ಅಂತ ಹೇಳಿದ್ರೆ ಈ ಭೌತಿಕ ಜಗತ್ತನ್ನು ತ್ಯಾಗ ಮಾಡಿ ಭಗವಂತನ ಲೋಕಕ್ಕೆ ಮರಳಿ ಹೋಗುವಂತದ್ದು. ಅದರಲ್ಲಿ 4 ತರದ ಮೋಕ್ಷಗಳನ್ನು ಕೊಟ್ಟಿದ್ದಾರೆ ಶಾಸ್ತ್ರ. ಮೋಕ್ಷ ಅಥವಾ ಮುಕ್ತಿ, ಸಾಯುಜ್ಯ ಮುಕ್ತಿ, ಸಾಲೋಕ್ಯ ಮುಕ್ತಿ, ಸಾರೂಪ್ಯ ಮುಕ್ತಿ, ಮತ್ತೆ ಶಾಷ್ಟಿ ಮುಕ್ತಿ ಹಾಗೂ ಸಾಮೀಪ್ಯ ಮುಕ್ತಿ. 5 ತರಹದ ಮೋಕ್ಷದ ವಿವರಣೆಯನ್ನು ಹೇಳಲಾಗಿದೆ. ಶ್ರೀಮದ್ ಭಾಗವತದ 1ನೆಯ ಸ್ಕಂದ 2ನೇ ಅಧ್ಯಾಯದ 11ನೇ ಶ್ಲೋಕದಲ್ಲಿ ಹೇಳಲಾಗಿದೆ, ಸಂಪೂರ್ಣ ಸತ್ಯವನ್ನು ತಿಳಿದಿರುವ ಕಲಿತ ಅತೀಂದ್ರಿಯವಾದಿಗಳು ಈ ಅಪ್ರಸ್ತುತ ವಸ್ತುವನ್ನು ಬ್ರಹ್ಮನ್, ಪರಮಾತ್ಮ ಅಥವಾ ಭಗವಾನ್ ಎಂದು ಕರೆಯುತ್ತಾರೆ. ಕೆಲವರು ಭಗವಂತ ಅಂದ್ರೆ ಯಾರು ಅಂತ ಕೇಳಿದಾಗ ಅನ್ಕೋತಾರೆ, ಭಗವಂತ ಅಂದ್ರೆ ಒಂದು ಶಕ್ತಿ, ಎಲ್ಲವೂ ನಿಯಂತ್ರಿಸುವಂತ ಜ್ಯೋತಿ, ಒಂದು ಜ್ಯೋತಿ, ಎಲ್ಲವೂ ಅದೇ. ಕೆಲವರು ಹೇಳ್ತಾರೆ ಪರಮಾತ್ಮ, ಎಲ್ಲಾ ಜೀವಿಗಳ ಹೃದಯದಲ್ಲಿ ಪರಮಾತ್ಮ ಅವನೇ ಎಲ್ಲವೂ. ಇನ್ನು ಕೆಲವರು ಹೇಳ್ತಾರೆ ಈ ಬ್ರಹ್ಮಾಂಡ, ಈ ಭೌತಿಕ ಜಗತ್ತಿನ ಹೊರಗಡೆ ವೈಕುಂಠ ಲೋಕ ಇದೆ, ವೈಕುಂಠ ಲೋಕದಲ್ಲಿ ಇರುವಂತಹ ಭಗವಂತ ಸಚ್ಚಿತಾನಂದ ರೂಪನಾದಂತಹ ಕೃಷ್ಣನೇ ಭಗವಂತ ಎಂದು ಹೇಳ್ತಾರೆ. ಇದೆಲ್ಲವೂ ಸೇರಿ ಒಂದು ಸತ್ಯ. ಹೀಗೆ ಕೆಲವರು ಪರಿಪೂರ್ಣ ಸತ್ಯವನ್ನು 3 ರೀತಿ ತಿಳಿತಾರೆ. ಇದೆಲ್ಲ ವೇದಶಾಸ್ತ್ರಗಳು. ಆ ವೇದಶಾಸ್ತ್ರದಲ್ಲಿ ಆ ಒಂದು ಸಾರಾಂಶ ನಮ್ಗೆ ಭಗವದ್ಗೀತೆಯಲ್ಲಿ ತಿಳಿತೀವಿ. ಭಗವದ್ಗೀತೆ ಒಂದು ಸಣ್ಣ ಭಾಗ. ವೇದಗಳಲ್ಲಿ ಲಕ್ಷಾಂತರ ಶ್ಲೋಕಗಳಿದೆ, ಅನೇಕ ವಿಚಾರಗಳು ಕೊಟ್ಟಿದ್ದಾರೆ. ಸೊ ಅದರೆಲ್ಲ ಒಂದು ಸಾರಾಂಶ. ಯಾಕೆ ಮಾಡ್ಬೇಕು, ಯಾಕೋಸ್ಕರ ಮಾಡ್ಬೇಕು, ಈ ಎಲ್ಲಾ ಮಾಡೋದ್ರಿಂದ ನಮ್ಮ ಅಂತಿಮವಾದ ಲಕ್ಷ್ಯ ಏನು, ಯಾವ ಗುರಿಗೋಸ್ಕರ ನಾವು ಮಾಡ್ತಾ ಇದೀವಿ. ಇವಾಗ ಹೇಗೆ ನಾವು ಕಾರಲ್ಲಿ ಹೋಗ್ಬೇಕಾದ್ರೆ ನಮ್ಗೆ ಒಂದು ಗುರಿ ಇರ್ಬೇಕು. ಗಾಡಿ ತಗೊಂಡು ಆಚೆ ಹೊರಡ್ಬೇಕಾದ್ರೆ ಸುಮ್ನೆ ಗಾಡಿಯಲ್ಲಿ ಸುತ್ತಾಡ್ತಾ ಇದ್ರೆ ಏನು ಪ್ರಯೋಜನ ಆಗುದಿಲ್ಲ. ಒಂದು ಜಾಗದಿಂದ ನಮ್ ಜಾಗಕ್ಕೆ ಹೋಗ್ಬೇಕು. ಸೊ ಎಲ್ಲಿ ಹೋಗ್ಬೇಕು ಅನ್ನೋಂಥ ಲಕ್ಷ್ಯ ಇದ್ರೆ ನಾವು ಸರಿಯಾದ ರಸ್ತೆಯನ್ನು ಹಿಡ್ಕೊಂಡು ಕಡಿಮೆ ಸಮಯದಲ್ಲಿ ನಾವು ಆ ಒಂದು ಲಕ್ಷ್ಯವನ್ನು ತಲುಪಬಹುದು. ಹಾಗೆಯೇ ನಮ್ಮ ಜೀವನಕ್ಕೂ ಒಂದು ಲಕ್ಷ್ಯ ಇದೆ. ನಾವು ಸುಮ್ನೆ ಹುಟ್ಟಿಲ್ಲ, ನಾವು ಹುಟ್ಟಿರೋದಕ್ಕೆ ಒಂದು ಉದ್ದೇಶ ಇದೆ. ಕೆಲವು ಜನ ಅಂತಾರೆ ಯಾಕೆ ಹುಟ್ಟಿದೇವೋ ಗೊತ್ತಿಲ್ಲ, ಇರೋ ತನಕ ಆರಾಮಾಗಿರ್ಬೇಕು, ಮಜಾ ಮಾಡ್ಬೇಕು, ಚೆನ್ನಾಗಿ ತಿನ್ಬೇಕು, ಕುಡಿಬೇಕು, ಆರಾಮಾಗಿರ್ಬೇಕು, ಆರಾಮಾಗಿ ಸಾಯ್ಬೇಕು ಅಂತ. ಅದೇ ಇಲ್ಲ, ಒಂದು ಜೀವರಾಶಿಗಳಲ್ಲಿ ಮನುಷ್ಯನ ಜನ್ಮ ತುಂಬಾ ಶ್ರೇಷ್ಠವಾದಂತಹ ಜನ್ಮ. ಆದ್ರಿಂದ ಈ ಜನ್ಮಕ್ಕೆ ಒಂದು ಉದ್ದೇಶ ಇದೆ. ಉದ್ದೇಶ ಇಲ್ಲದೆ ಸೃಷ್ಟಿಯಲ್ಲಿ ಯಾವ ವಸ್ತುನೂ ಇಲ್ಲ. ಆದ್ರಿಂದ ಈ ಭಗವದ್ಗೀತಾ ನಮಗೆ ಒಂದು ಸಾರಾಂಶವನ್ನು ಕೊಡುತ್ತೆ. ಭಗವದ್ಗೀತೆಯ 15ನೇ ಅಧ್ಯಾಯ 15ನೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ಸರ್ವಸ್ಯ ಚಾಹಂ ವಿಸನ್ನಿವಿಷ್ಟೋ ಮತ್ತ ಸ್ಮೃತಿರ್ಜ್ಞಾನಂ ಅಪೋಹನಂ ಚ ವೇದೈಶ್ಚ ಸರ್ವೈರಹಮೇವ ವೇದ್ಯೋ ವೇದಾಂತಕೃತ್ ವೇದವಿದೇವ ಚಾಹಂ. ಕೃಷ್ಣ ಹೇಳ್ತಾ ಇದ್ದಾನೆ, ನಾನು ಎಲ್ಲರ ಹೃದಯದಲ್ಲಿ ಕುಳಿತಿದ್ದೇನೆ ಮತ್ತು ನನ್ನಿಂದ ನೆನಪು, ಜ್ಞಾನ ಮತ್ತು ಮರೆವು ಬರೆಯುತ್ತದೆ. ಎಲ್ಲಾ ವೇದಗಳಿಂದ ನಾನು ತಿಳಿದುಕೊಳ್ಳಬೇಕು. ಇದಕ್ಕೂ ನಾನು ವೇದಾಂತದ ಸಂಕಲಕಾರನಾಗಿದ್ದೇನೆ ಮತ್ತು ನಾನು ವೇದಗಳನ್ನು ಬಲ್ಲವನು. ಕೃಷ್ಣ ಪರಮಾತ್ಮ ಸಕಲ ವೇದ ಜ್ಞಾನವನ್ನು ತಿಳಿಯುವಂತ ಉದ್ದೇಶ ಎಲ್ಲರೂ, ಎಲ್ಲಾ ಜೀವಿಗಳು ನನ್ನ ಹತ್ರ ಬರಬೇಕು, ಇದೇ ವೇದಗಳ ಉದ್ದೇಶ ಎಂದು 15ನೇ ಅಧ್ಯಾಯದಲ್ಲಿ ಉಲ್ಲೇಖಿಸಿದ್ದಾರೆ. ನೀವು ಪ್ರಶ್ನೆ ಮಾಡಬಹುದು, ಇದು ನೀವು ಯಾವ ಆಧಾರದಿಂದ ಈ ಎಲ್ಲ ಜ್ಞಾನ ಹೇಳ್ತಾ ಇದ್ದೀರಾ? ಇಸ್ಕಾನ್ ಸಂಸ್ಥೆಯವರು ಈ ಜ್ಞಾನ ಎಲ್ಲಿಂದ ತಿಳಿದ್ರು? ಇದು ನಮ್ಮ ಪರಂಪರೆ. ಕೃಷ್ಣ ಮುಂಚೆನೆ ಹೇಳಿದ ಹಾಗೆ ಸಕಲ ಜ್ಞಾನವು ಈ ಬ್ರಹ್ಮಾಂಡದ ಅಧಿಪತಿ ಮೊದಲ ಜೀವಿ ಬ್ರಹ್ಮನಿಗೆ ಜ್ಞಾನ ಕೃಷ್ಣನಿಂದ ಸಿಗತ್ತೆ. ಮೊದಲು ಕೃಷ್ಣನಿಂದ ಬ್ರಹ್ಮ ಆ ಜ್ಞಾನವನ್ನು ತನ್ನ ಮಗ ಮಾನಸಪುತ್ರನಾದ ನಾರದ ಮುನಿ ಕೊಡ್ತಾರೆ. ನಾರದ ಮುನಿ ಅದನ್ನು ವೇದವ್ಯಾಸರಿಗೆ ಧಾರಣೆ ಮಾಡ್ತಾರೆ. ವೇದವ್ಯಾಸರಿಂದ ಮಧ್ವಾಚಾರ್ಯರು, ಉಡುಪಿಯಲ್ಲಿರುವಂತಹ ಇದ್ದಂತಹ ಮಹಾನ್ ಆಚಾರ್ಯರು, ಉಡುಪಿ ಮಧ್ವಾಚಾರ್ಯರು, ಅಲ್ಲಿಂದ ಪದ್ಮನಾಭ, ನರಹರಿ, ಹೀಗೆ ಗುರು ಶಿಷ್ಯ ಮುಖಾಂತರ ಇಲ್ಲಿ ಚೈತನ್ಯ ಮಹಾಪ್ರಭು 22ನೇದು ಭಗವಂತ ಚೈತನ್ಯ ಮಹಾಪ್ರಭು, ಹಾಗೆಯೇ ಮುಂದೆ ವರಿತ ಭಕ್ತಿ ವೇದಾಂತ ಸ್ವಾಮಿ ಶಿಲಪ್ರಭುಪಾದರು ಇಸ್ಕಾನ್ ಸಂಸ್ಥೆಯ ಸಂಸ್ಥಾಪಕ ಆಚಾರ್ಯರು. ಇಲ್ಲಿ ತನಕ ಹೀಗೆ ಜ್ಞಾನ ಗುರು ಶಿಷ್ಯ ಪರಂಪರೆಯಲ್ಲಿ ಹರಿತಾ ಬಂದಿರುವಂತಹದ್ದು. ಯಥಾರೂಪವಾಗಿ, ಆದ್ರಿಂದಲೇ ಭಗವದ್ಗೀತಾ ಯಥಾರೂಪ ಅಂತ ಹೇಳಲಾಗಿದೆ. ಸೊ ಮಾರ್ಕೆಟ್ ಅಲ್ಲಿ ಬೇರೆ ಬೇರೆ ಜನ ರಚಿಸಿರುವಂತಹ ಭಗವದ್ಗೀತೆಗಳಿದೆ, ಅನುವಾದಗಳು ಬರೆದಿದ್ದಾರೆ. 100ಕ್ಕಿಂತ ಹೆಚ್ಚು ಅನುವಾದಗಳಿದೆ ಭಗವದ್ಗೀತೆ. ಅದೇ ಇಸ್ಕಾನ್ ಸಂಸ್ಥೆ ಪ್ರಿಂಟ್ ಮಾಡಿರುವಂತಹ ಭಗವದ್ಗೀತೆಯನ್ನು ಭಗವದ್ಗೀತಾ ಯಥಾರೂಪ ಅಂತ ಹೇಳ್ತೀವಿ. ಯಥಾರೂಪ ಅಂದ್ರೆ ಹೇಗೆ ಕೃಷ್ಣ ಅರ್ಜುನನಿಗೆ ಯಾವ ಭಾವನೆಯಿಂದ ಹೇಳ್ಕೊಟ್ನೋ
ಅದನ್ನೇ ಯಥಾರೂಪವಾಗಿ ನಿಮ್ಮ ಮುಂದೆ ನಾವು ಇಡ್ತಾ ಇದ್ದೀವಿ. 18 ಅಧ್ಯಾಯಗಳು. ಮೊದಲಾಧ್ಯಾಯ ಕುರುಕ್ಷೇತ್ರ ರಣರಂಗದಲ್ಲಿ ಸೇನಾವಲೋಕನ. ಈ ಅಧ್ಯಾಯ ಓದಲಿಕ್ಕಿಂತ ಮುಂಚೆ ಒಂದು ಪ್ರಾರ್ಥನೆಯನ್ನು ಮಾಡ್ಕೊಳ್ಳೋಣ. ದಯವಿಟ್ಟು ಎಲ್ರೂ ಈ ಒಂದು ಶ್ಲೋಕಗಳನ್ನು ಓದ್ಕೊಳ್ಳಿ. ಜೋರಾಗಿ ಬೇಡ, ಅನ್ಮ್ಯೂಟ್ ಮಾಡಬೇಡಿ, ಮ್ಯೂಟಲ್ಲೇ ನೀವು ಓದ್ಕೊಳ್ಳಿ. ನಾನು ಹೇಳ್ತೀನಿ, ನೀವು ಹಾಗೆ ನಿಮ್ಮ ಮನಸ್ಸಲ್ಲಿ ಈ ಶ್ಲೋಕಗಳನ್ನು ಓದ್ಕೊಳ್ಳಿ. ಯಾಕಂದ್ರೆ ನಾವು ಓದ್ತಾ ಇರುವಂತಹ ಈ ಒಂದು ಭಗವದ್ಗೀತಾ ಅದು ಭಗವಂತನ ಕೃಪೆ ಇದ್ರೆ ಮಾತ್ರ, ಗುರುಗಳ ಕೃಪೆ ಇದ್ರೆ ಮಾತ್ರ ನಮ್ಗೆ ಅರಿವಿಕೆ ಆಗತ್ತೆ. ಆ ಅರಿವಿಕೆ ನಮಗಾಗ್ಲಿ ಅನ್ನೋ ಪ್ರಾರ್ಥನೆ ನಾವು ಮಾಡಿಕೊಳ್ಳೋಣ. ಓಂ ಅಜ್ಞಾನಾತ್ ಮಿರಾಂತಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ನಿತಿ ನಾಮಿನೇ. ನಮಸ್ತೆ ಸಾರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಎಲ್ಲರೂ ಮ್ಯೂಟ್ ಅಲ್ಲಿರಿ ಪ್ಲೀಸ್. ಈ ಭಗವದ್ಗೀತೆಗೆ ತಾತ್ಪರ್ಯ ಬರೆದಂತಹ ಪರಮ ಪೂಜ್ಯ ಶ್ರೀಮದ್ AC ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದರ ಒಂದು ಸಣ್ಣ ಕಿರುಪರಿಚಯ ಹೇಳ್ತೀನಿ. ಪ್ರಭುಪಾದರು ಮೂಲತಃ ಪಶ್ಚಿಮ ಬಂಗಾಳ ಪ್ರದೇಶದಿಂದ ಸಣ್ಣ ಬಾಲಕರಿಂದಲೂ ಮಹಾನ್ ಭಕ್ತರಾಗಿದ್ದರು. ಅವು ಕಾಲಕ್ರಮೇಣ ಅವರ ಗುರುಗಳಾದಂತಹ ಶ್ರೀಲ ಭಕ್ತಿ ಸಿದ್ಧಾಂತ ಅವರು ಯುವಕರಾಗಿರ್ಬೇಕಾದ್ರೆ ಕಾಲೇಜ್ ವಿದ್ಯಾಭ್ಯಾಸ ಸಮಯದಲ್ಲಿ ಅವರ ಗುರುಗಳನ್ನು ಭೇಟಿ ಆಗ್ತಾರೆ. ಅವ್ರ ಗುರುಗಳು ಹೇಳ್ತಾರೆ, ನಿನಗೆ ಆಂಗ್ಲ ಭಾಷೆ ಬರುತ್ತೆ, ಒಳ್ಳೆ ವಿದ್ಯಾವಂತನಾಗಿದ್ಯಾ, ಆದ್ರಿಂದ ಈ ಭಗವದ್ಗೀತೆಯ ಸಂದೇಶವನ್ನು ನೀನು ವಿಶ್ವಾದ್ಯಂತ ಪ್ರಚಾರ ಮಾಡು. ಈ ಭಗವದ್ಗೀತೆಯ ಸಂದೇಶ ಕೇವಲ ಭಾರತೀಯರಿಗೆ ಮಾತ್ರ ಅಲ್ಲ, ಈ ಸಂದೇಶ ಎಲ್ಲಾ ಜೀವಿಗಳಿಗೆ. ಆದ್ರಿಂದ ನೀನು ಇನ್ನ ವಿದ್ಯಾಭ್ಯಾಸದ ಒಂದು ಜ್ಞಾನವನ್ನು ಈ ಭಗವದ್ಗೀತೆ ಪ್ರಚಾರದಲ್ಲಿ ತೊಡಗಿಸು ಅಂತ ಗುರುಗಳು ಅವರಿಗೆ ಉಪದೇಶವನ್ನು ಕೊಡ್ತಾರೆ. ಆಗ ಅವರಿಗೆ ಕೇವಲ 25 ವರ್ಷ ಶ್ರೀಲ ಪ್ರಭುಪಾದರಿಗೆ. ಇದೇ ಗುರುಗಳ ಉಪದೇಶವನ್ನು ಹೇಗೆ ಪೂರ್ಣಗೊಳಿಸ್ಬೇಕು ಅಂತ ತಯಾರಿ ಮಾಡ್ಕೋತಾರೆ. ಹೀಗೆ ಸುಮಾರು 70 ವರ್ಷ ಆದಾಗ ಅವರು ಭಗವದ್ಗೀತೆಯನ್ನು ಸಂಸ್ಕೃತದಿಂದ ಆಂಗ್ಲ ಭಾಷೆಗೆ ಅನುವಾದ ಮಾಡಿ, ಆ ಅನುವಾದ ಮಾಡ್ಬೇಕಾದ್ರೆ ಪೂರ್ವದಲ್ಲಿ ಯಾರೆಲ್ಲ ಆಚಾರ್ಯರಿದ್ರು ಅವರ ಅನುವಾದಗಳನ್ನ ಓದಿ ಅದನ್ನ ಆಂಗ್ಲ ಭಾಷೆಗೆ ಅನುವಾದ ಮಾಡಿ ಅವರು 1965 ಭಾರತದಿಂದ ಅಮೆರಿಕಾಗ ಹೋಗ್ತಾರೆ. ಒಬ್ಬರೇ, ಕೇವಲ ಜೇಬಲ್ಲಿ 40 ರೂಪಾಯಿ ಹಾಗೂ ಶ್ರೀಮದ್ ಭಾಗವತಂ ಭಗವದ್ಗೀತಾ ಈ ಒಂದು ಗ್ರಂಥಗಳನ್ನು ಇಟ್ಕೊಂಡು ಅಮೆರಿಕಾಗ ಹೋಗ್ತಾರೆ. ಅಲ್ಲಿ ಹೋಗಿ ಒಂದು ಹೊಸ ಪ್ರದೇಶ, ಯಾರು ಪರಿಚಯ ಇಲ್ಲ, ಅವರ ಮನಸ್ಸಲ್ಲಿ ಒಂದೇ ಉದ್ದೇಶ ಇದ್ದಿದ್ದು, ನನ್ನ ಗುರುಗಳು ಭಗವದ್ಗೀತೆಯ ಜ್ಞಾನವನ್ನು ಪ್ರಚಾರ ಮಾಡ್ಲಿಕ್ಕೆ ಹೇಳಿದ್ದಾರೆ, ಅದನ್ನ ನಾನು ಪ್ರಚಾರ ಮಾಡ್ಬೇಕು, ಗುರುಗಳ ಆದೇಶ ಪಾಲನೆ ಮಾಡ್ಬೇಕು, ಗುರು ಹಾಗೂ ಕೃಷ್ಣರಿಗೆ ನಾನು ತೃಪ್ತಿಪಡಿಸ್ಬೇಕು ಅನ್ನೋ ಏಕೈಕ ಉದ್ದೇಶದಿಂದ ಅಷ್ಟು 70 ವಯಸ್ಸು ವೃದ್ಧರಾಗಿದ್ರು ಕೂಡ ಅವರು ಭಾರತದಿಂದ ಅಮೆರಿಕಾಗ್ ಹೋಗ್ತಾರೆ. ಅಲ್ಲಿ ಅವರು ಹೋಗಿ ಕೀರ್ತನೆ ಮಾಡ್ತಾರೆ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈಗ ಕೀರ್ತನೆ ಮಾಡ್ತಾ ಇದ್ದ ಹಾಗೆ ಅನೇಕ ಅಲ್ಲಿದ್ದಂತಹ ಅಮೆರಿಕನ್ ಹುಡುಗರು, ಯುವಕರು ಇವರೆಲ್ಲ ಬಂದು ಸೇರ್ಕೋತಾರೆ, ಜೋಡಣೆ ಆಗ್ತಾರೆ, ಭಜನೆಯಲ್ಲಿ ಭಾಗವಹಿಸ್ತಾರೆ. ಸೊ ಕಾಲಕ್ರಮೇಣ ಭಾಗವಹಿಸಿದ ಮೇಲೆ, ಭಗವಂತನ ಸ್ಮರಣೆ ಆದ್ಮೇಲೆ ಅವರು ಭಗವದ್ಗೀತೆಯ ಪ್ರವಚನ ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಹೀಗೆ 1965 1966 ತನಕ ಒಂದು ವರ್ಷ ಪ್ರಚಾರ ಮಾಡ್ತಾರೆ. ಹಾಗೂ 1966 ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಸ್ಥೆ ಇಸ್ಕಾನ್ ಅನ್ನೋದನ್ನು ಅವರು ಸ್ಥಾಪನೆ ಮಾಡ್ತಾರೆ ನ್ಯೂಯಾರ್ಕ್ ಅಲ್ಲಿ. ಅವರ ಉದ್ದೇಶ ಇಂಟರ್ನ್ಯಾಷನಲ್ ಸೊಸೈಟಿ ಫಾರ್ ಕೃಷ್ಣ ಕಾನ್ಶಿಯಸ್ನೆಸ್ ಅಥವಾ ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಸ್ಥೆ, ಇದರ ಉದ್ದೇಶ ವಿಶ್ವದ ಎಲ್ಲಾ ಜನರಿಗೂ ಕೃಷ್ಣ ಪ್ರಜ್ಞೆಯ ಪ್ರಚಾರವನ್ನು ಮಾಡಬೇಕು. ಅನೇಕರಿಗೆ ಇಸ್ಕಾನ್ ಅಂದ್ರೆ ಇದ್ಯಾವುದೋ ಪಾಶ್ಚಾತ್ಯ ದೇಶದ ಒಂದು ಸಂಸ್ಥೆ ಅಂತ ಅನ್ಕೊಂಡಿದ್ದಾರೆ. ಇಲ್ಲ, ಇದು ವೈದಿಕವಾದ ಸಂಸ್ಥೆ. ಇದು ಇಂಟರ್ನ್ಯಾಷನಲ್ ಯಾಕೆ ಅಂತ ಹೇಳಿದ್ರೆ, ಇದು ನಾವು ಯಾವ್ದೋ ಒಂದೇ ಜಾತಿಗೋಸ್ಕರ ಅಥವಾ ಒಂದೇ ದೇಶದವರಿಗೆ ಅಂತಿಲ್ಲ. ಯಾರಿಗೆಲ್ಲ ಆಸಕ್ತಿ ಇದೆ ಭಗವಂತನ ಭಕ್ತಿ ಮಾಡ್ಬೇಕು, ಭಗವಂತನ ಬಗ್ಗೆ ಕಲ್ತ್ಕೋಬೇಕು, ಭಗವಂತನ ಸೇವೆ ಮಾಡ್ಬೇಕು, ಈ ಜ್ಞಾನ ಯಾರಿಗೆಲ್ಲ ಆಸಕ್ತಿ ಇದೆ, ಯಾರೆಲ್ಲ ನಿಯಮಗಳನ್ನ ಪಾಲನೆ ಮಾಡ್ಲಿಕ್ಕೆ ತಯಾರಿದ್ದಾರೆ, ಅವರೆಲ್ಲರಿಗೂ ಸ್ವಾಗತ ಮಾಡುತ್ತಾ ಶ್ರೀಲ ಪ್ರಭುಪಾದರು ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ರು. ಅನಂತರ
1966 1966ರಿಂದ 1977 ತನಕ 1977 ತನಕ ಅವರು ಭೂಮಿಯನ್ನು 14 ಬಾರಿ ಸಂಚಾರ ಮಾಡ್ತಾರೆ. 14 ಬಾರಿ ಬೇರೆ ಬೇರೆ ದೇಶಗಳಿಗೆ ಸಂಚಾರ ಮಾಡಿ ಅಲ್ಲಿ ಪ್ರಚಾರವನ್ನು ಮಾಡಿ 108 ರಾಧಾಕೃಷ್ಣ ಮಂದಿರಗಳನ್ನು ಸ್ಥಾಪನೆ ಮಾಡ್ತಾರೆ. 10 ವರ್ಷದಲ್ಲಿ ವಿಶ್ವಾದ್ಯಂತ ರಾಧಾಕೃಷ್ಣ ಮಂದಿರವನ್ನು ಸ್ಥಾಪನೆ ಮಾಡಿದಂತಹ ಪರಮ ಆಚಾರ್ಯರು ಶಿಲ ಪ್ರಭುಪಾದರು. ಇವತ್ತಿನ ದಿವಸ ಅವರ ಕೃಪೆಯಿಂದನೇ ನಾವು ಈ ಗೀತ ಸಂದೇಶ ಅನ್ನುವಂತಹ ಆನ್ಲೈನ್ ಕೋರ್ಸ್ ಅನ್ನು ಸ್ಟಾರ್ಟ್ ಮಾಡ್ತಾ ಇದೀವಿ. ಹೇಗೆ ಅವರು ಕೂಡ ಅವರ ಗುರುಗಳ ಆದೇಶದ ಅನುಸಾರ ಗೀತೆಯ ಪ್ರಚಾರವನ್ನು ಮಾಡ್ತಾ ಇದ್ರು, ಅವರು ವಿಶ್ವಾದ್ಯಂತ ಪ್ರಚಾರ ಮಾಡಿದ್ರು. ನಾವು ಇಲ್ಲಿ ನಮ್ಮ ಶಕ್ತಿ ಅನುಸಾರ ನಮ್ಮ ಸುತ್ತಮುತ್ತ ಇರುವಂತಹ ನಮ್ಮ ದೇಶದಲ್ಲಿ ಇರುವಂತಹ ಜನರಿಗೂ ಇದರ ಜ್ಞಾನ ಸಿಗ್ಲಿ. ನಾವೆಲ್ಲ ಭಾರತೀಯರು ಅಂತ ನಾವೆಲ್ಲ ಅನ್ಕೋತೀವಿ. ಅಂದ್ರೆ ಭಾರತೀಯರಾಗಿ ನಮ್ಗೆ ಇಷ್ಟು ಅನೇಕ ಜನರು ಹೇಳಿದ್ರು ನಮ್ಗೆ ಭಗವದ್ಗೀತೆ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ, ಓದಿಲ್ಲ. ಪಾಶ್ಚಾತ್ಯ ದೇಶದವರು ಇವತ್ತಿನ ದಿವಸ ಜರ್ಮನ್ ಯೂನಿವರ್ಸಿಟಿಯಲ್ಲಿ, ಅಮೆರಿಕನ್ ಯೂನಿವರ್ಸಿಟಿಯಲ್ಲಿ ವೇದಗಳನ್ನು ಅಧ್ಯಯನ ಮಾಡ್ತಾರೆ, ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದಾರೆ. ಅದೇ ನಾವು ಇಲ್ಲಿ ಭಾರತದಲ್ಲೇ ಇದ್ದು ಎಲ್ಲಿ ಈ ಶಾಸ್ತ್ರಗಳು ರಚನೆ ಆಗಿದೆ ಅಲ್ಲೇ ಇದ್ದು ಹುಟ್ಟಿ ಕೂಡ ನಮಗೆ ನಮ್ಮ ಶಾಸ್ತ್ರಗಳು ಏನಿದೆ, ನಮ್ಮ ಸಂಸ್ಕೃತಿ ಏನಿದೆ ಇದು ಅರಿವಿಕೆ ಅನ್ನೋದೇ ಇಲ್ಲ. ಆದ್ರಿಂದ ಈ ಒಂದು ಪ್ರಯತ್ನ ಮಾಡ್ತಾ ಇದೆ, ನಾವೆಲ್ಲ ಸೇರಿ ಈ ಜ್ಞಾನ ನಾವು ತಿಳ್ಕೋಬೇಕು. ಇದು ನಶ್ವರ ಆಗಬಾರದು, ಇದು ನಮ್ಮ ಮುಂದಿನ ಪೀಳಿಗೆಗಳಿಗೆ ಹೋಗಬೇಕು. ಇದನ್ನ ದಿವಸ ಅನೇಕ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ, ಯಾಕೆ ಈ ಮಕ್ಕಳು ಇಷ್ಟೊಂದು ದಾರಿ ತಪ್ತಾ ಇದ್ದಾರೆ, ಯಾಕೆ ಇಷ್ಟೊಂದು ಕೆಟ್ಟವಾದಂತ ವಾತಾವರಣ ಕಾಣಿಸ್ಕೊತಾ ಇದೆ, ಯಾಕೆ ಮಕ್ಕಳಲ್ಲಿ ಸಂಸ್ಕೃತಿ ಇಲ್ಲ. ಒಳ್ಳೆ ಒಳ್ಳೆ ಸ್ಕೂಲ್ಗೆ ಹಾಕ್ತಾ ಇದೀವಿ, ಒಳ್ಳೆ ಒಳ್ಳೆ ಕಾಲೇಜ್ಗೆ ಹಾಕ್ತಾ ಇದೀವಿ, ಎಲ್ಲಾ ರೀತಿಯ ಸೌಲಭ್ಯಗಳನ್ನು ಕೊಡ್ತಾ ಇದೀವಿ, ಹಣ ಇದೆ, ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಿದೆ, ಎಲ್ಲಾ ಸೌಲಭ್ಯಗಳು, ಇಂಟರ್ನೆಟ್ ಇದೆ, ಫೋನ್ ಇದೆ, ಆದ್ರೂ ಕೂಡ ಯಾಕೆ ಮಕ್ಕಳು ದಾರಿ ತಪ್ತಾ ಇದ್ದಾರೆ? ಯಾಕೆ ಅಂತ ಹೇಳಿದ್ರೆ ಅವರಿಗೆ ಆಧ್ಯಾತ್ಮಿಕ ವಿಚಾರವನ್ನು ಕೊಡ್ತಾ ಇಲ್ಲ. ಎಲ್ಲಿ ತನಕ ನಾವು ಆಧ್ಯಾತ್ಮಿಕ ವಿಚಾರ ಮಕ್ಕಳಿಗೆ ಕೊಡೋದಿಲ್ಲ, ನಾವು ಜೀವನದಲ್ಲಿ ತಿಳ್ಕೊಳ್ಳೋದಿಲ್ಲ, ನಾವು ಸರಿಯಾದ ಮಾರ್ಗದಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಮುಖ್ಯವಾಗಿ ನಾವು ಕಲಿಯಬೇಕಾಗಿರುವಂತಹ ಜ್ಞಾನ ಆಧ್ಯಾತ್ಮಿಕ ವಿಚಾರ, ಭಗವದ್ಗೀತೆ ಜ್ಞಾನ ಅದು ನಾವು ತಿಳ್ಕೋಬೇಕು. ಈ ಭಗವದ್ಗೀತೆಯ ಮೊದಲನೇ ಅಧ್ಯಾಯ ಕುರುಕ್ಷೇತ್ರ ರಣರಂಗದಲ್ಲಿ ಸೇನಾವಲೋಕನ. ಈ ಇದರಲ್ಲಿ ಸುಮಾರು 28 ಶ್ಲೋಕಗಳಿದೆ. ಆ ಶ್ಲೋಕಗಳನ್ನು ನಾವು 4 ವಿಭಾಗ ಮಾಡಿದೀವಿ. ಇದರಲ್ಲಿ ಈ ಅಧ್ಯಾಯದ ನಾವೇನ ತಿಳಿತೀವಿ. ಮೊದಲು ನಾವು ತಿಳಿಯೋಣ, ಈ ಗೀತಾ ಯಾವ ಸನ್ನಿವೇಶದಲ್ಲಿ ಉಪದೇಶ ಮಾಡ್ಲಾಯ್ತು, ಏನ್ ಸನ್ನಿವೇಶ ಇದೆ, ಈ ಭಗವದ್ಗೀತಾ ಉಪದೇಶ ಆಗ್ಬೇಕಾದ್ರೆ ಏನ್ ಸನ್ನಿವೇಶ ಆಗಿತ್ತು. ಅನಂತರ ಭಗವಂತ, ಮಂಗಳಮಯವಾದಂತಹ ಭಗವಂತ ಹೇಗೆ ಅವನು ಮಂಗಳಮಯನು. ಮೂರನೇದಾಗಿ ಭಗವಂತ ಹೇಗೆ ಭಕ್ತರ ರಕ್ಷಣೆ ಅನ್ನೋದು ಮಾಡ್ತಾನೆ, ಹಾಗೂ ಜೀವನದಲ್ಲಿ ನಾವು ಎದುರಿಸುವಂತಹ ದುಃಖಗಳು ಯಾವುದೆಲ್ಲೋ ತಾಪತ್ರಯ, ಈ ತಾಪತ್ರಯಗಳು ಏನು, ಯಾಕೋಸ್ಕರ ಎದುರಾಗತ್ತೆ, ಈ ವಿಷಯಗಳನ್ನು ನಾವು ಇವತ್ತಿನ ಅಧ್ಯಾಯದಲ್ಲಿ ನಾವು ತಿಳಿಲಿಕ್ಕೆ ಪ್ರಯತ್ನ ಮಾಡೋಣ. ಇಂಗ್ಲಿಷ್ ಅಲ್ಲಿ ಇದನ್ನ ಒಂದು ಫಾರ್ಮ್ಯಾಟ್ ಮಾಡಿದ್ದಾರೆ. ಏನೆಲ್ಲ ವಿಚಾರಗಳಿದೆ, ಶ್ಲೋಕ 1ರಿಂದ 12 ತನಕ ಭಗವದ್ಗೀತೆಯ ಮೊದಲನೇ ಅಧ್ಯಾಯ 42 ಶ್ಲೋಕಗಳಿದೆ. ಆ 42 ಶ್ಲೋಕಗಳಲ್ಲಿ 1ರಿಂದ 12 ಶ್ಲೋಕ ತನಕ ಧೃತರಾಷ್ಟ್ರ ಹಾಗೂ ದುರ್ಯೋಧನನ ಮಾನಸಿಕ ಚಿಂತನೆ ಏನಿದೆ ಅದರ ವಿವರಣೆ ಕೊಟ್ಟಿದ್ದಾರೆ. ಅನಂತರ 13ರಿಂದ 20 ಶ್ಲೋಕ ತನಕ ಲಕ್ಷಣಗಳು, ಒಳ್ಳೆಯ ಲಕ್ಷಣಗಳು ಏನು, ಕೆಟ್ಟ ಲಕ್ಷಣಗಳು ಏನು, ಈ ವಿಷಯದ ಬಗ್ಗೆ ಶ್ಲೋಕಗಳು ನೀಡಲಾಗಿದೆ. ಅನಂತರ 21ರಿಂದ 27 ಶ್ಲೋಕ ತನಕ ಮನಸ್ಸಿನ ತಳಮಳ ಏನು ಆಗತ್ತೆ ಅನ್ನುವಂತಹ ಸಂದೇಹಾಸ್ಪದವಾದಂತಹ ವಿಷಯಗಳು, ಯಾರಲ್ಲಿ ಧೃತರಾಷ್ಟ್ರನ ಮನಸ್ಸಲ್ಲಿ, ದುರ್ಯೋಧನನ ಮನಸ್ಸಲ್ಲಿ ಏನ್ ವಿಚಾರ ನಡೀತಾ ಇದೆ ಅದ್ರ ಬಗ್ಗೆ ವಿಷಯ ಇದೆ. ಅನಂತರ 28ರಿಂದ 30 ಶ್ಲೋಕ ಅಲ್ಲಿ ಅರ್ಜುನ ಭ್ರಮೆಗೊಳಗಾಗುವಂಥದ್ದು, ಅರ್ಜುನ ಭ್ರಮಿತನಾಗ್ತಾನೆ. ಯುದ್ಧ ಭೂಮಿಯಲ್ಲಿ ತನ್ನ ಕರ್ತವ್ಯ ಮಾಡಬೇಕು ಅಂತ ಹೊರಟಿದ್ದಾಗ ಅವನು ಭ್ರಮಿತನಾಗ್ತಾನೆ. ಸೊ ಈ ವಿಚಾರಗಳನ್ನು ಅಲ್ಲಿ 3 ಶ್ಲೋಕಗಳಲ್ಲಿ ನೀಡಲಾಗಿದೆ. ಅನಂತರಿಂದ 31ರಿಂದ 42 ಶ್ಲೋಕ ತನಕ ಹೇಗೆ ಅರ್ಜುನ ತನ್ನ ಭ್ರಮೆಯಿಂದ ಹೊರಬರಲಿಕ್ಕೆ ಮಾರ್ಗ ಅನ್ನೋದು ಕಂಡು ಬರುತ್ತೆ, ಈ ವಿಷಯನ ಹೇಳಲಾಗಿದೆ. ಇದೆಲ್ಲ ಯಾಕೆ ಮುಖ್ಯ? ಯಾಕಂದ್ರೆ ನಮ್ಮ ಜೀವನ ಒಂದು ಯುದ್ಧ ಇದ್ದ ಹಾಗೆ. ನಾವಿಲ್ಲಿ ಬಿಲ್ಲು ಬಾಣ ಇಟ್ಕೊಂಡು ಅಥವಾ ಗನ್ ಇಟ್ಕೊಂಡು ಯಾರ ಜೊತೆ ಯುದ್ಧ ಮಾಡಕ್ ಹೋಗ್ತಾ ಇಲ್ಲ. ನಮ್ಮ ಪ್ರತಿನಿತ್ಯದ ಒಂದು ವಿಷಯಗಳು, ಕರ್ತವ್ಯಗಳು, ಬೆಳಗ್ಗೆ ಆದ್ರಿಂದ ಸಾಯಂಕಾಲ ತನಕ ನಮ್ಮೆಲ್ಲ ಜೀವನದಲ್ಲಿ ಅನೇಕ ಕರ್ತವ್ಯಗಳಿರುತ್ತೆ. ಅನೇಕ ಜನ ಸ್ತ್ರೀಯರಿದ್ದೀರಾ, ಗಂಡನಿಗೆ ಸೇವೆ ಮಾಡ್ಬೇಕು, ಅತ್ತೆ ಮಾವನಿಗೆ ಸೇವೆ ಮಾಡ್ಬೇಕು, ತಂದೆ ತಾಯಿಗೆ ಸೇವೆ ಮಾಡ್ಬೇಕು, ಮಕ್ಕಳನ್ನ ನೋಡ್ಕೋಬೇಕು, ಮತ್ತೆ ಸಮಾಜದಲ್ಲಿ ಅನೇಕ ಕರ್ತವ್ಯಗಳು. ಸೊ ಎಷ್ಟೊಂದೆಲ್ಲ ಕರ್ತವ್ಯಗಳಿದೆ ನಮ್ಮ ತಲೆ ಮೇಲೆ. ಅದನ್ನ ಹೇಗೆ ನಾವು ನಿರ್ವಹಿಸ್ಬೇಕು
ಅನೇಕ ಆತಂಕಗಳು ಬರುತ್ತೆ, ಅನೇಕ ಕಷ್ಟಗಳು ಎದುರಾಗುತ್ತೆ. ಆ ಎಲ್ಲಾ ಕಷ್ಟಗಳನ್ನು ಹೇಗೆ ನಾವು ಶಾಂತಿಯಿಂದ ನಾವು ಆ ಕಷ್ಟಗಳನ್ನು ಎದುರಿಸಿ ಜಯಶೀಲರಾಗಬೇಕು, ಅದು ಭಗವದ್ಗೀತೆಯ ಉದ್ದೇಶ. ಭಗವದ್ಗೀತೆಯಲ್ಲಿ ಅರ್ಜುನ ಕೂಡ ಭ್ರಮಿತನಾಗ್ತಾನೆ. ಅರೆ ಶ್ಲೋಕದ ಅಂತ್ಯದಲ್ಲಿ ಅರ್ಜುನ ಉತ್ಸಾಹದಿಂದ ಕೂಡ್ತಾನೆ. ಉತ್ಸಾಹದಿಂದ ಅವನು ಹೇಳ್ತಾನೆ, ಆಯ್ತು ನಾನು ಇವಾಗ ರೆಡಿ ಆಗಿದ್ದೀನಿ, ನಾನು ನೀನೇನ್ ಆದೇಶ ಮಾಡ್ತೀಯಾ ಅದನ್ನು ಪಾಲನೆ ಮಾಡ್ಲಿಕ್ಕೆ ನಾನು ತಯಾರಾಗಿದ್ದೀನಿ ಅಂತ ಪೂರ್ಣ ಉತ್ಸಾಹದಿಂದ ತುಂಬ್ತಾನೆ. ಆದ್ರಿಂದ ಈ ಭಗವದ್ಗೀತೆ ಕೇವಲ ಜನ ಅನ್ಕೋತಾರೆ ಇದೆಲ್ಲ ವಯಸ್ಸಾದ್ಮೇಲೆ 60 ವರ್ಷ 70 ವರ್ಷ ಆದ್ಮೇಲೆ, ವಯಸ್ಸಾದ್ಮೇಲೆ ಏನು ಕೆಲಸ ಇಲ್ಲ ಅಂದಾಗ ಓದ್ಬೇಕು ಅಂತ. ಇಲ್ಲ, ಈ ಭಗವದ್ಗೀತೆಯ ಜ್ಞಾನ ಇರೋದು 5 ವರ್ಷದಿಂದ ಶುರು ಆಗುತ್ತೆ. 5 ವರ್ಷದ ಮಕ್ಕಳು ಇದನ್ನು ಓದ್ಬೇಕು. 5 ವರ್ಷದ ಮಕ್ಕಳಿಂದ, ಯಾಕಂದ್ರೆ ಸ್ಕೂಲಿಗೆ ಜಾಯ್ನ್ ಆಗ್ತಾರೆ. ಸ್ಕೂಲಿಗೆ ಜಾಯ್ನ್ ಆದ್ರೆ ರೆಸ್ಪಾನ್ಸಿಬಿಲಿಟಿ, ಕರ್ತವ್ಯಗಳು ಅವರಿಗೆ ಅಲ್ಲಿಂದ ಶುರು ಆಗುತ್ತೆ. ಸಣ್ಣ ಮಕ್ಕಳಿಂದ ಅವ್ರಿಗೆ ಕರ್ತವ್ಯಗಳು ಶುರು ಆಗುತ್ತೆ. ಸೊ ಆವಾಗ್ಲೇ ಇದನ್ನ ಓದ್ಬೇಕು. ಓದಿ ಅದನ್ನ ಅರ್ಥ ಮಾಡ್ಕೊಂಡು ಜೀವನದಲ್ಲಿ ಅಳವಡಿಸ್ಕೋಬೇಕು. ಸೊ ಭಗವದ್ಗೀತಾ ನಮಗೆ ಒಂದು ದಾರಿದೀಪ, ಯಾವ ರೀತಿ ಜೀವನ ನಡೆಸ್ಬೇಕು ಅಂತ. ಜೀವನ ಎಲ್ಲ ಮುಗಿದ್ಮೇಲೆ 70 ವರ್ಷ 80 ವರ್ಷ ಜೀವನ ಮುಗ್ದೋಯ್ತು, ಆಮೇಲೆ ಓದಿ ಅಷ್ಟು ಪ್ರಯೋಜನಕಾರಿ ಆಗೋದಿಲ್ಲ. ಆದ್ರೂ ಓದ್ಬಹುದು, ಅಷ್ಟು ಮಟ್ಟಿಗೆನೂ ಅವಕಾಶ ಇದೆ. ಇನ್ನು ಮುಂದೆ ಇರುವಂತಹ ಅವಕಾಶ ಸಮಯದಲ್ಲೂ ಕೂಡ ನಮ್ಮ ಒಂದು ಮನೋಚಿಂತನೆಯನ್ನು ಬದಲಾಯಿಸ್ಲಿಕ್ಕೆ ಹಾಗೂ ನಮ್ಮ ಮನುಷ್ಯ ಜೀವನದ ಲಕ್ಷ್ಯವನ್ನು ಪ್ರಾಪ್ತಿ ಮಾಡ್ಲಿಕ್ಕೆ ಭಗವದ್ಗೀತಾ ಎಲ್ಲಾ ವಯಸ್ಸಿನವರೆಗೂ ಸಹಾಯವನ್ನು ಮಾಡುತ್ತೆ. ಮುಖ್ಯವಾಗಿ ಬಾಲಕರಿಂದಲೇ ಭಗವದ್ಗೀತಾ ಅಧ್ಯಯನ ಅನ್ನೋದು ಮಾಡಬೇಕು. ಜೊತೆ ನೀವೆಲ್ಲ ಏನೆಲ್ಲ ಓದ್ತಾ ಇದ್ದೀರಾ, ಅನೇಕ ಜನರು ಹಿರಿಯ ನಾಗರಿಕರಿದ್ದೀರಾ, ನೀವು ಇದನ್ನು ಕಲಿತು ಮುಂದಿನ ಪೀಳಿಗೆಗಳಿಗೆ ಈ ಜ್ಞಾನವನ್ನು ನೀವು ನೀಡಬಹುದು. ಭಗವದ್ಗೀತೆಯ ಮೊದಲನೇ ಅಧ್ಯಾಯದ ಮೊದಲ ಶ್ಲೋಕ, ಯಾವ್ದು ಭಗವದ್ಗೀತಾ ಇದ್ರೆ ನಿಮ್ಮ ಫಸ್ಟ್ ಶ್ಲೋಕನ ನೀವು ಓದ್ಕೋಬಹುದು. ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯುಯುತ್ಸವಃ ಮಾಮಕಾ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಧೃತರಾಷ್ಟ್ರನು, ಹೇ ಸಂಜಯ, ಯುದ್ಧಾಪೇಕ್ಷೆಯಿಂದ ನನ್ನ ಮಕ್ಕಳು ಮತ್ತು ಪಾಂಡವರು ಧರ್ಮಕ್ಷೇತ್ರದಲ್ಲಿ ಸೇರಿದ ನಂತರ ಏನು ಮಾಡಿದರು ಎಂದು ಕೇಳಿದನು. ಯಾರಿಗೆಲ್ಲ ಈ ಮಹಾಭಾರತ ಗೊತ್ತಿಲ್ಲ, ಭಗವದ್ಗೀತೆ ಮಹಾಭಾರತ ಅನ್ನುವಂತ ಇತಿಹಾಸದ ಒಂದು ಸಣ್ಣ ಭಾಗ. ಮಹಾಭಾರತ ಪೂರ್ಣ ಕತೆ, ಪಾಂಡವರು ಹಾಗೂ ಕೌರವರ ಕತೆ. ಅದರಲ್ಲಿ ಯುದ್ಧ ಭೂಮಿಯಲ್ಲಿ ಪಾಂಡವರು ಕೌರವರ ಮಧ್ಯಂತಹ ಕುರುಕ್ಷೇತ್ರ ಯುದ್ಧದಲ್ಲಿ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಬೋಧನೆ ಮಾಡಿದಂತಹ ಶ್ಲೋಕಗಳನ್ನು ಭಗವದ್ಗೀತೆ ಎಂದು ಹೇಳಲಾಗಿದೆ. ಧೃತರಾಷ್ಟ್ರ ಕುರುವಂಶದ ಒಬ್ಬ ರಾಜ. ಆದ್ರೆ ಅವನ ಪೂರ್ವ ಕರ್ಮದಿಂದ ಅವನು ಬಾಲ್ಯದಿಂದಲೂ ಅವನು ಕುರುಡನಾಗಿದ್ದ. ಕುರುಡನಾಗಿರೋ ಕಾರಣ ಅವನ ರಾಜನಾಗಿ ಮಾಡ್ಲಿಲ್ಲ. ಬದಲಾಗಿ ಅವನ ತಮ್ಮ ಇದ್ದ ಪಾಂಡು ಅಂತ, ಪಾಂಡವನ ರಾಜನಾಗಿ ಮಾಡಿರ್ತಾರೆ. ಅದೇ ಧೃತರಾಷ್ಟ್ರನಿಗೆ ಒಳಗಡೆ ದುಃಖ ಇರುತ್ತೆ, ನನಗೆ ಕಣ್ಣು ಕಾಣಿಸಿರೋ ಕಾರಣ ನನಗೆ ರಾಜ್ಯ ಅನ್ನೋದು ಹೊರಟೋಯ್ತು, ದುಃಖ ಯಾವಾಗ್ಲೂ ಇರುತ್ತೆ. ಕಾಲಕ್ರಮೇಣ ಧೃತರಾಷ್ಟ್ರನಿಗೆ 100 ಜನ ಮಕ್ಕಳಾಗ್ತಾರೆ. ಮತ್ತೆ ಪಾಂಡುಗೆ ಅವನಿಗೆ 5 ಜನ ಮಕ್ಕಳಾಗ್ತಾರೆ. ಪಾಂಡವಿನ ಮಕ್ಕಳನ್ನು ಪಾಂಡವರು ಅಂತ ಕರೀತಾರೆ, ಹಾಗೂ ಧೃತರಾಷ್ಟ್ರ 100 ಮಕ್ಕಳನ್ನು ಕೌರವರು ಅಂತ ಕರೀತಾರೆ. ಕಾಲಕ್ರಮೇಣ ಏನಾಗುತ್ತೆ, ಧೃತರಾಷ್ಟ್ರನ ಮಗನಾದಂತಹ ದುರ್ಯೋಧನ ಅವನು ರಾಜನಾಗ್ಬೇಕು ಅಂತ ಆಸೆ ಪಡ್ತಾನೆ. ಧೃತರಾಷ್ಟ್ರನು ಅಷ್ಟೇ, ಅವನು ನಾನಂತೂ ರಾಜನಾಗ್ಲಿಲ್ಲ, ನನ್ ಮಗನಾದ್ರೂ ರಾಜನಾಗ್ಲಿ ಅನ್ನುವಂತಹ ಆಸೆ ಅವನು ಬೆಳೆಸ್ಕೊಂಡಿರ್ತಾನೆ. ಆದ್ರೆ ದುರ್ಯೋಧನನ ಬುದ್ಧಿ ತುಂಬಾ ಕೆಟ್ಟ ಬುದ್ಧಿ ಇರ್ತಾನೆ, ಅಧಾರ್ಮಿಕನಾಗಿರ್ತಾನೆ. ಯಾರು ಒಳ್ಳೆಯ ರಾಜರಾಗುವಂತ ಯೋಗ್ಯತೆ ಅವರಲ್ಲಿ ಇರೋದಿಲ್ಲ. ಆದ್ರೆ ಇನ್ನೊಂದು ಕಡೆ ಪಾಂಡವರು, ಯುಧಿಷ್ಠಿರ, ಅರ್ಜುನ, ಭೀಮ, ನಕುಲ, ಸಹದೇವ ಇವರೆಲ್ಲರೂ ಧಾರ್ಮಿಕವಾದಂತಹ ರಾಜರಾಗಿರ್ತಾರೆ. ಹಾಗೂ ಎಲ್ಲಾ ಪ್ರಜೆಗಳನ್ನು ಮಕ್ಕಳಾಗಿ ನೋಡ್ಕೊತಾ ಇರ್ತಾರೆ. ಎಲ್ಲಾ ಪ್ರಜೆಗಳಿಗೂ ಇಂಥವರ ಮೇಲೆ, ಪಾಂಡವರ ಮೇಲೆ ತುಂಬಾ ಪ್ರೀತಿ ಇರುತ್ತೆ. ಆದರೆ ಇಲ್ಲಿ ಧೃತರಾಷ್ಟ್ರ ತನ್ನ ಪುತ್ರ ಮೋಹದ ಕಾರಣ ಆ ರಾಜ್ಯವನ್ನು, ಈ ದೇಶವನ್ನು ಯುಧಿಷ್ಠ ಮಹಾರಾಜನಿಗೆ ಕೊಡ್ಲಿಕ್ಕೆ ಅವನು ಹಿಂಜರಿತಾನೆ. ಅನಂತರ ನೀವೆಲ್ಲ ಸೀರಿಯಲ್ ನೋಡಿರ್ತೀರ, ಹೇಗೆ ದ್ಯೂತ ಕ್ರೀಡೆಯಲ್ಲಿ ಪಾಂಡವರೆಲ್ಲ ವನವಾಸ ಕಳಿಸ್ತಾರೆ. ಅನಂತರ ದುರ್ಯೋಧನ ಅವನು ಏನೆಲ್ಲೋ ಕೆಟ್ಟವಾದಂತಹ ಕಾರ್ಯಗಳನ್ನು ಮಾಡ್ತಾನೆ, ದ್ರೌಪದಿಯ ವಸ್ತ್ರಹರಣ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ, ಪಾಂಡವರನ್ನು ಸುಟ್ಟಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಸೊ ಕೊನೆಯಲ್ಲಿ ಎಲ್ಲಾ ಪ್ರಯತ್ನಗಳಾದ್ಮೇಲೆ ಇವಾಗ ಯುದ್ಧ ಆಗಬೇಕು ಅಂತ ಸನ್ನಿವೇಶ ಬಂದು ನಿಂತಿದೆ. ಇಲ್ಲಿ ಧೃತರಾಷ್ಟ್ರ ಈ ಪ್ರಶ್ನೆ ಮಾಡ್ತಾ ಇರೋದು ಹಸ್ತಿನಾಪುರದಲ್ಲಿ. ಹಸ್ತಿನಾಪುರ ಇವತ್ತಿನ ಡೆಲ್ಲಿಯನ್ನು ಮುಂಚಿನ ಸಮಯದಲ್ಲಿ ಹಸ್ತಿನಾಪುರ ಅಂತ ಕರೀತಾ ಇದ್ರು. ಹಸ್ತಿನಾಪುರದಲ್ಲಿ ಅವನ ಅರಮನೆಯಲ್ಲಿ ಕೂತಿದ್ದಾನೆ. ಅರಮನೆಯಲ್ಲಿ ಕೂತ್ಕೊಂಡು ಅವನು ತನ್ನ ರಥದ ಸಾರಥಿಯಾದಂತಹ ಸಂಜಯನನ್ನು ಕೇಳ್ತಾ ಇದ್ದಾನೆ ಈ ಪ್ರಶ್ನೆ. ಧೃತರಾಷ್ಟ್ರ, ಹೇ ಸಂಜಯ ಧೃತರಾಷ್ಟ್ರನ ರಥವನ್ನು ಓಡಿಸುವಂತಹ ವ್ಯಕ್ತಿ, ಸಾರಥಿ.
ಸೊ ಇವರು ಅರಮನೆಯಲ್ಲಿ ಕೂತ್ಕೊಂಡು ಅಲ್ಲಿ ಯುದ್ಧ ಭೂಮಿಯಲ್ಲಿ, ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನು ಚರ್ಚೆ ಮಾಡ್ತಾ ಇದ್ದಾರೆ. ಇವಾಗ ನಾವು ಇವತ್ತಿನ ದಿವಸ ಎಲ್ಲ ಲೈವ್ ಶೋ ನೋಡ್ತೀವಲ್ಲ, ಕ್ರಿಕೆಟ್ ಮ್ಯಾಚ್ ನೋಡ್ತೀವಿ, ಕ್ರಿಕೆಟ್ ಮ್ಯಾಚ್ ಲೈವ್ ಇರುತ್ತೆ ಅಥವಾ ಇನ್ನೊಂದು ಲೈವ್ ನಡೀತಾ ಇದೆ. ಇವಾಗ ನಮ್ಮ ಈ ಒಂದು ಈ ಮೀಟಿಂಗ್ ಕೂಡ ಸೆಮಿನಾರ್ ಲೈವ್ ನಡೀತಾ ಇದೆ. ನಾನೆಲ್ಲೋ ಕೂತಿದ್ದೀನಿ, ನೀವೆಲ್ಲೋ ಕೂತಿದ್ದೀರಾ, ಅರೆ ಈ ಇಂಟರ್ನೆಟ್ ಮೂಲಕ ಝೂಮ್ ಮುಖಾಂತರ ನಾವು ಲೈವ್ ನೋಡ್ತಾ ಇದೀವಿ, ಲೈವ್ ಶೋ. ಆದ್ರೆ ಹಿಂದಿನ ಯುಗಗಳಲ್ಲಿ ಈ ತರ ಯಂತ್ರಗಳಿರ್ಲಿಲ್ಲ. ಅರೆ ತಪಸ್ಯಾ ಬಲದಿಂದ ಮಂತ್ರಗಳ ಉಚ್ಚಾರಣೆಯಿಂದ ಎಲ್ಲೋ ನಡೆಯುವಂತಹ ಸನ್ನಿವೇಶಗಳನ್ನು ಅವರು ತಮ್ಮ ಮನಸ್ಸಲ್ಲಿ ವೀಕ್ಷಣೆ ಮಾಡಬಹುದಾಗಿತ್ತು. ವೇದವ್ಯಾಸರು ಧೃತರಾಷ್ಟ್ರನ್ ಕೇಳ್ತಾರೆ, ನೋಡಿ ನಿನ್ ಮಕ್ಕಳೆಲ್ಲ ಯುದ್ಧ ಮಾಡ್ಲಿಕ್ಕೆ ಹೋಗಿದ್ದಾರೆ, ನಿನಗೆ ಅದ್ರ ವೀಕ್ಷಣೆ ಮಾಡ್ಲಿಕ್ಕೆ ಆಶೀರ್ವಾದ ಮಾಡ್ಲಾ ಅಂತ. ಧೃತರಾಷ್ಟ್ರ ಹೇಳ್ತಾನೆ, ಇಲ್ಲ ಬೇಡ, ಯಾಕಂತ ಹೇಳಿದ್ರೆ ನನ್ಗೆ ತುಂಬಾ ಭಯ ಆಗುತ್ತೆ, ಯುದ್ಧ ಭೂಮಿಯಲ್ಲಿ ಎಷ್ಟೊಂದ್ ಜನ ಸಾಯ್ತಾರೆ, ನನ್ನ ಮಕ್ಕಳು ಸಾಯ್ಬಹುದು, ಅದೆಲ್ಲ ವೀಕ್ಷಣೆ ಮಾಡ್ಲಿಕ್ಕೆ ನನಗ್ ಬೇಡ. ಬದಲಾಗಿ ನನ್ನ ಸಾರಥಿ ಇದ್ದಾನೆ ಸಂಜಯ, ಅವನಿಗೆ ಆಶೀರ್ವಾದ ಮಾಡಿ, ನಾನು ಅವನಿಂದ ಕೇಳಿಸ್ಕೊತೀನಿ ಅಂತ ಹೇಳಿರ್ತಾರೆ. ಆಗ ವೇದವ್ಯಾಸರು ಯಾರು? ವೇದಗಳನ್ನ ರಚನೆ ಮಾಡಿದಂಥವ್ರು. ಅವರು ಸಂಜಯನಿಗೆ ವರ ಕೊಡ್ತಾರೆ, ಆಶೀರ್ವಾದ ಮಾಡ್ತಾರೆ. ಆ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಏನೆಲ್ಲಾ ಘಟನೆಗಳು ನಡೀತಾ ಇದೆ ಯಥಾರೂಪವಾಗಿ ನಿನಗೆ ಕಾಣಿಸ್ಕೊಳ್ಳುತ್ತೆ, ನಿನ್ನ ಹೃದಯದಲ್ಲಿ ಕಾಣುತ್ತೆ, ಅದನ್ನ ನೀನು ಧೃತರಾಷ್ಟ್ರನಿಗೆ ಹೇಳು ಅಂತ ವರ ಕೊಟ್ಟಿರ್ತಾರೆ. ಆದ ಕಾರಣ ಸಂಜಯ ಹಾಗೂ ಧೃತರಾಷ್ಟ್ರ ತಮ್ಮ ಅರಮನೆಯಲ್ಲೇ ಕೂತ್ಕೊಂಡು ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ನಡೆಯುವಂತ ಎಲ್ಲಾ ಸನ್ನಿವೇಶಗಳನ್ನು ಅವರು ವೀಕ್ಷಿಸ್ತಾರೆ. ಅದನ್ನೇ ನಾವು ಭಗವದ್ಗೀತೆಯಲ್ಲಿ ಓದ್ತಾ ಇದ್ವಿ. ಇಲ್ಲಿ ಈ ಮೊದಲನೇ ಶ್ಲೋಕದಲ್ಲಿ ನಾವು 1-12 ಶ್ಲೋಕ 1-12 ತನಕ ಅಲ್ಲಿರುವಂತಹ ವಿಚಾರಗಳು ಏನು, ಧೃತರಾಷ್ಟ್ರ ಹಾಗೂ ದುರ್ಯೋಧನನ ಒಂದು ಮನಶ್ಚಿಂತನೆಯನ್ನು ಅಲ್ಲಿ ವಿವರಿಸಲಾಗಿದೆ. ಇಲ್ಲಿ ಧೃತರಾಷ್ಟ್ರ ಕೇಳಿದಂತಹ ಈ ಶ್ಲೋಕ, ಹೇ ಸಂಜಯ, ಯುದ್ಧ ಭೂಮಿಯಲ್ಲಿ ಏನ್ ನಡೀತಾ ಇದೆ, ಕುರುಕ್ಷೇತ್ರದಲ್ಲಿ ನನ್ನ ಮಕ್ಕಳು ಮತ್ತೆ ಪಾಂಡವರು ಸೇರಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ ಅನ್ನುವಂತ ಪ್ರಶ್ನೆ. ಇಲ್ಲಿ ಧೃತರಾಷ್ಟ್ರನಿಗೆ ಒಂದು ಭಯ ಇತ್ತು ಹೃದಯದಲ್ಲಿ. ಯಾಕೆಂದ್ರೆ ಅವ್ನಿಗೆ ಗೊತ್ತಿತ್ತು ತನ್ನ ಮಕ್ಕಳು ಅಧಾರ್ಮಿಕರು, ಹಾಗೂ ಅನೇಕ ಬಾರಿ ಬೇರೆ ಬೇರೆ ಜನರಿಗೆ ಉಪದೇಶ ಮಾಡಿದ್ರು, ನೋಡು ನಿನ್ನ ಮಕ್ಕಳು ಅಧಾರ್ಮಿಕರು, ಹೀಗೆ ಅವ್ರನ್ನ ಬಿಟ್ರೆ ಎಲ್ಲರೂ ವಿನಾಶ ಆಗ್ತಾರೆ, ದಯವಿಟ್ಟು ಯುದ್ಧವನ್ನು ನಿಲ್ಲಿಸು, ಈ ರಾಜ್ಯ ಪಾಂಡವರಿಗೆ ಸೇರ್ಬೇಕು, ನೀನು ರಾಜನಾಗಿ ನೀನು ಧರ್ಮದ ಕಡೆ ಇರಬೇಕು, ಇಲ್ಲ ಅಂತ ಹೇಳಿದ್ರೆ ಎಲ್ಲೋ ವಿನಾಶ ಆಗುತ್ತೆ, ಪುತ್ರ ಮೋಹದಿಂದ ನೀನು ಧರ್ಮದ ಮಾರ್ಗವನ್ನು ಬಿಡಬೇಡ ಅಂತ ಬಾರಿ ಅವನಿಗೆ ಎಚ್ಚರಿಕೆ ಕೊಟ್ಟಿರ್ತಾರೆ. ಆದ್ರೂ ಅವನ ಪುತ್ರ ಮೋಹ ಅನ್ನೋದಂಥದ್ದು ವಾಸನ, ಕಾಮ, ಕ್ರೋಧ, ಮೋಹ, ಲೋಭ, ಇದೆಲ್ಲ ನಮ್ಮಲ್ಲಿರುವಂತಹ ಕೆಟ್ಟ ವಿಚಾರಗಳು, ಇದೆಲ್ಲ ತೆಗೆದು ಹಾಕ್ಬೇಕು. ಅಂದ್ರೆ ಧೃತರಾಷ್ಟ್ರ ಅವನಲ್ಲಿ ಪುತ್ರ ಮೋಹದಿಂದ ಅವನು ಅಧಾರ್ಮಿಕವಾಗಿ ಅಧರ್ಮದಿಂದ ರಾಜ್ಯದಲ್ಲಿ ಕುಳಿತಿದ್ದ. ಮತ್ತೆ ಯುದ್ಧದ ಸನ್ನಿವೇಶ ಬಂದಿದೆ, ಆದ್ರೂ ಅವನಿಗೆ ಎಚ್ಚರಿಕೆ ಆಗ್ತಾ ಇಲ್ಲ. ಅವನು ಯೋಚನೆ ಮಾಡ್ತಾ ಇದ್ದ, ಬಹುಶಃ ಏನಾದ್ರೂ ಬದಲಾವಣೆ ಆಗ್ಬೋದೇನೋ, ಏನಾದ್ರೂ ಯುದ್ಧ ನಿಂತೋಗ್ಬೋದೇನೋ, ಬಹುಶಃ ಪಾಂಡವರು ಎಲ್ಲಾ ರಾಜ್ಯವನ್ನು ಕೊಟ್ಬಿಡ್ಬೋದೇನೋ, ಅಥವಾ ದುರ್ಯೋಧನನೇ ಆ ಯುದ್ಧ ಭೂಮಿಯಲ್ಲಿ ಅಷ್ಟೊಂದು ಸೈನಿಕರನ್ನು ನೋಡಿ ಅವನು ಬದಲಾಗ್ಬಹುದೇನೋ ಅನ್ನುವಂತ ಮನಸ್ಸು ಅವನು ಯೋಚನೆ ಮಾಡ್ತಾ ಇದ್ದ. ಸೊ ಭಯವೂ ಇತ್ತು, ಎಲ್ಲಾ ಸಾಯ್ತಾರೆ, ಹಾಗೂ ಪಕ್ಷಪಾತ ಮಾಡ್ತಾ ಇದ್ದ ಧೃತರಾಷ್ಟ್ರ. ಯಾವಾಗ್ಲೂ ತನ್ನ ಮಕ್ಳು ಎಷ್ಟು ಕೆಟ್ಟವರಿದ್ರು ತನ್ನ ಮಕ್ಳಿಗೆ ಅವನು ಪಕ್ಷಪಾತ ಮಾಡ್ತಾ ಇದ್ದ. ಎಲ್ಲ ಪಾಂಡವರು ಧಾರ್ಮಿಕರಾಗಿದ್ರು ಕೂಡ ಅವ್ರಿಗೆ ಯಾವುದೇ ರೀತಿಯ ಸಹಾಯ ಅನ್ನೋದನ್ನು ಮಾಡ್ತಾ ಇರ್ಲಿಲ್ಲ. ಹಾಗೂ ದುರ್ಯೋಧನನು ಅವನು ಎಂತ ಕೆಟ್ಟ ವ್ಯಕ್ತಿ, ಹಾಗೂ ರಾಜತಾಂತ್ರಿಕ ತುಂಬಾ ಜ್ಞಾನವನ್ನು ಹೊಂದಿದ್ದ. ಹೇಗೆ ಜನರ ಮನಸ್ಸನ್ನು ಯಾವ ರೀತಿ ಪ್ರೇರಣೆ ಕೊಟ್ಟು ತನ್ನ ಸ್ವಾರ್ಥಕ್ಕೋಸ್ಕರ ಉಪಯೋಗಿಸ್ಕೋಬಹುದು ಅನ್ನೋ ಬುದ್ಧಿ ಅವನಿಗಿತ್ತು, ಡಿಪ್ಲೊಮ್ಯಾಟಿಕ್ ಅಂದ್ರೆ. ಹಾಗೂ ಅವನಿಗೂ ಮನ್ಸಲ್ಲಿ ಒಂದು ಭಯ ಇತ್ತು, ಯಾಕಂದ್ರೆ ಅವನಿಗೂ ಗೊತ್ತಿತ್ತು ಈ ಎಲ್ಲ ಅರ್ಜುನ, ಯುಧಿಷ್ಠಿರ ಎಲ್ಲ ಸಾಮಾನ್ಯದ ವ್ಯಕ್ತಿಗಳಲ್ಲ, ಅವರೆಲ್ಲ ದೈವಿ ಪುರುಷರು ಅನ್ನೋಂತಹ ಭಯವೂ ಇತ್ತು. ಅವರು ಹೊರಗಡೆಯಿಂದ ಅವನ ಮುಖ ಯಾವಾಗ್ಲೂ ನಾವು ಮಾಡ್ತೀವಿ, ನಾವು ಗೆಲ್ತೀವಿ, ಹಿಂಗೆ ಅವ್ನು ಹೇಳ್ತಾ ಇದ್ದ, ನಾವೇ ನಾವು ಗೆಲ್ಲಬೇಕು. ಇದು ದುರ್ಯೋಧನ, ರಾಜತಾಂತ್ರಿಕವಾದಂತಹ ವಿಚಾರಗಳು. ಸ್ವಲ್ಪ ಆಳವಾಗಿ ತಿಳಿಯೋಣ. ಧರ್ಮಕ್ಷೇತ್ರೆ ಕುರುಕ್ಷೇತ್ರೆ, ಇಲ್ಲಿ ಧೃತರಾಷ್ಟ್ರನ ಪ್ರಶ್ನೆ. ಧರ್ಮಕ್ಷೇತ್ರೆ ಕುರುಕ್ಷೇತ್ರೆ ಸಮಾವೇತ ಯುತ್ಸವ ಮಾಮಕ ಪಾಂಡವಶ್ಚೈವ ಕಿಮ್ಮ ಕುರ್ವತ ಸಂಜಯ. ಕುರುಕ್ಷೇತ್ರ ಇವತ್ತಿನ ಡೆಲ್ಲಿ ಪ್ರದೇಶ, ಸಂಪೂರ್ಣ ಹಸ್ತಿನಾಪುರ ಮತ್ತೆ ಅದಕ್ಕಿಂತ ಮುಂದೆ ಇರುವಂತಹದ್ದು ಕುರುಕ್ಷೇತ್ರ ಅಂತ ಕರೀತಾ ಇದ್ರು. ಇಲ್ಲಿ ಎಷ್ಟೋ ಯುಗಗಳ ಹಿಂದೆ ಕುರು ಅನ್ನುವಂತಹ ರಾಜ ಇದ್ದ. ಆ ಕುರು ಅನ್ನುವಂತಹ ರಾಜ ತುಂಬಾ ಧಾರ್ಮಿಕನಾಗಿದ್ದ. ಅವನು ತನ್ನ ದೇಹವನ್ನೇ ತ್ಯಾಗ ಮಾಡಿ ಆ ಸಂಪೂರ್ಣ ಒಂದು ಜಾಗ, ಹಸ್ತಿನಾಪುರದ ಜಾಗವನ್ನು, ಆ ಕುರುಕ್ಷೇತ್ರ ಜಾಗವನ್ನು ಪುಣ್ಯಕ್ಷೇತ್ರವಾಗಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ.
ತನ್ನ ದೇಹವನ್ನೇ ತ್ಯಾಗ ಮಾಡಿದ್ದ. ಭಗವಂತ ಸ್ವಯಂ ವಿಷ್ಣು ಪ್ರತ್ಯಕ್ಷನಾದಾಗ ಅವನು ತನ್ನ ಎಲ್ಲಾ ಗುಣಗಳು, ಒಳ್ಳೆಯ ಗುಣಗಳನ್ನು ಅವನು ಸಮರ್ಪಣೆ ಮಾಡ್ತಾನೆ ಭಗವಂತನಿಗೆ. ಇನ್ನೊಮ್ಮೆ ಸಮಯ ಇದ್ದಾಗ ಅದ್ರ ಬಗ್ಗೆ ಆಳವಾಗಿ ಚರ್ಚೆ ಮಾಡೋಣ, ಕತೆ ಬಗ್ಗೆ. ಅರೆ ಕುರು ರಾಜ ಮಾಡಿದಂತಹ ಒಂದು ಯಜ್ಞದಿಂದ ಆ ಕ್ಷೇತ್ರ, ಆ ಜಾಗವನ್ನು ಕುರುಕ್ಷೇತ್ರ, ತೀರ್ಥಕ್ಷೇತ್ರ ಎಂದು ಹೇಳಲಾಗಿದೆ. ಹಾಗೂ ಇಲ್ಲಿ ಧೃತರಾಷ್ಟ್ರನ ಗುಣ, ನನ್ ಮಕ್ಕಳು ಧೃತರಾಷ್ಟ್ರ ಹಾಗೂ ಪಾಂಡು ಅಣ್ಣ ತಮ್ಮಂದ್ರು ಇಬ್ಬರು ಆ ಕುರುರಾಜನ ವಂಶದಲ್ಲೇ ಬರುವಂತವು. ಆದ್ರಿಂದ ಎಲ್ಲರೂ ಕುರುವಂಶದವರೇ, ಎಲ್ಲರೂ ಕೌರವರೇ. ಅದೇ ಧೃತರಾಷ್ಟ್ರ ಪಕ್ಷಪಾತ ಮಾಡ್ತಾ ಇದ್ದ. ಅವನೇನ್ ಹೇಳ್ತಾನೆ, ಮಾಮಕಃ ಪಾಂಡವಶ್ಚೈವ, ಅಂದ್ರೆ ತನ್ನ ಮಕ್ಕಳು ಮಾತ್ರ ಕೌರವರು ಅಂತ ಹೇಳ್ತಾ ಇದ್ದಾನೆ, ತನ್ನ ತಮ್ಮನ ಮಕ್ಕಳನ್ನು ಪಾಂಡವರು ಅಂತ ಕರೀತಾ ಇದ್ದಾರೆ. ಆದ್ರೆ ನಿಜವಾಗಿ ಇಬ್ಬರು ಕುರುವಂಶ, ಎಲ್ಲರೂ ಕೌರವರೇ. 100 ಜನ ಇವ್ರ ಮಕ್ಕಳು, ಮತ್ತೆ ಪಾಂಡನ 5 ಜನ, 105 ಮಕ್ಕಳು, ಇವರೆಲ್ಲರೂ ಕೌರವರು. ಅರೆ ಇಲ್ಲಿ ಧೃತರಾಷ್ಟ್ರ ತನ್ನ ಮಕ್ಕಳು ಮಾತ್ರ ಕೌರವರು, ಇವರು ಪಾಂಡವರು, ಪಾಂಡು ಮಕ್ಕಳು ಅಂತ ಬೇರ್ಪಾಡು ಮಾಡ್ತಾ ಇದ್ರು. ಇಲ್ಲಿ ಧೃತರಾಷ್ಟ್ರನ ಸ್ವಾರ್ಥತೆ, ಈ ಸ್ವಾರ್ಥತೆಯ ಗುಣ ಅಲ್ಲಿ ಕಂಡು ಬರ್ತಾ ಇತ್ತು. ಶಾಸ್ತ್ರಗಳು ಓದ್ತಾ ಇರೋಂತ ಉದ್ದೇಶ ಇದೆಲ್ಲ ನಾವ್ ಯಾಕೆ, ಧೃತರಾಷ್ಟ್ರನ ಗುಣ ಏನಿತ್ತು, ಅವನ ಮನ್ಸಲ್ಲಿ ಏನಿತ್ತು, ಇದೆಲ್ಲ ನಾವ್ಯಾಕೆ ಚರ್ಚೆ ಮಾಡ್ತಾ ಇದೀವಿ? ಇದೆಲ್ಲ ಚರ್ಚೆ ಮಾಡ್ತಾ ಉದ್ದೇಶ, ಎಲ್ಲ ಗುಣಗಳು ನಮ್ಮಲ್ಲಿದೆ. ನಮ್ಮಲ್ಲೂ ಕಾಮ, ಕ್ರೋಧ, ಮದ, ಮಾತ್ಸರ್ಯ, ಲೋಭ ಎಲ್ಲ ಇದೆ. ಆದ್ರಿಂದ ಇತಿಹಾಸದಲ್ಲಿ ಈ ಹಿಂದೆನೂ ಹಿಸ್ಟ್ರಿ ಯಾಕೆ ಓದ್ತೀವಿ ಅಂತ ಹೇಳಿದ್ರೆ, ಹಿಂದೆ ಏನೆಲ್ಲ ಘಟನೆಗಳಾಯ್ತು, ಏನೆಲ್ಲ ಸನ್ನಿವೇಶಗಳು ಬಂತು, ಏನೆಲ್ಲ ಎದುರಿಸಿದ್ರು. ಆದ್ರಿಂದ ಅಂತ ಸನ್ನಿವೇಶಗಳು ಇವಾಗಲೂ ಎದುರು ಬಂದಾಗ ನಾವಿಂದ ಹೆಂಗ್ ಪಾರಾಗ್ಬೇಕು ಅನ್ನೋದನ್ನ ನಾವು ತಿಳ್ಕೊತೀವಿ. ಹಾಗೆಯೇ ಅವರ ಮನೋಚಿಂತನೆಗಳಲ್ಲಿ ಸ್ವಲ್ಪ ಸ್ವಲ್ಪ ಭಾಗ ನಮ್ಮ ತಲೆಯಲ್ಲೂ ಇರುತ್ತೆ. ಆದ್ರಿಂದ ನಾವು ಅದನ್ನ ಗ್ರಹಿಸ್ಬೇಕು. ಅನೇಕರಿಗೆ ನಮ್ಗೆ ಗೊತ್ತಿರೋದಿಲ್ಲ, ನಮ್ಮಲ್ಲಿ ಕೆಟ್ಟ ಗುಣ ಅನ್ನೋದೇ ಗೊತ್ತಿರೋದಿಲ್ಲ. ನಾವೆಲ್ಲ ಒಳ್ಳೆಯವರು ಅಂತ ಅಂದ್ಕೊಂಡಿರ್ತೀವಿ. ಸಹಜವಾದದ್ದು. ಯಾವತ್ತು ನಾವು ಇನ್ನೊಬ್ಬರಲ್ಲಿ ಕೆಟ್ಟ ಗುಣ ನೋಡ್ತೀವಿ ಹೊರತು ನಮ್ಮಲ್ಲಿ ಕೆಟ್ಟ ಗುಣ ಅಂತ ನಾವು ನೋಡೋದಿಲ್ಲ. ನಾವು ಒಳ್ಳೆಯವರು, ಇನ್ನೊಬ್ಬರೇ ಕೆಟ್ಟವರು. ಎಲ್ಲಾ ಕೆಟ್ಟ ಬುದ್ಧಿ ಬೇರೆಯವ್ರು ಇಲ್ಲದು. ನಾನು ತುಂಬಾ ಶುದ್ಧವಾದಂತ ನಮ್ಮ ಮನೋಭಾವನೆ ಇರುತ್ತೆ. ಅದೇ ಇಲ್ಲಿ ಭಗವದ್ಗೀತಾ ಸೂಚಿಸುತ್ತೆ, ತೋರ್ಸ್ಕೊಡುತ್ತೆ ಕೆಟ್ಟ ಗುಣ ಅಂದ್ರೆ ಏನು, ಯಾವ್ಯಾವ ಭಾವನೆಗಳಿದ್ರೆ ಇದಕ್ಕೆ ಕೆಟ್ಟದ್ದು ಅಂತೀವಿ, ಯಾವ್ಯಾವ ಭಾವನೆಗಳಿದ್ರೆ ಒಳ್ಳೇದು ಅಂತ ಹೇಳ್ತೀವಿ. ಆದ್ರಿಂದ ನಮ್ಮಲ್ಲಿ ಅಂತಹ ಗುಣಗಳಿದ್ದರೆ ನಾವು ಅದನ್ನು ವಿಮರ್ಶೆ ಮಾಡಬೇಕು, ಪರಾಮರ್ಶೆ ಮಾಡಬೇಕು. ಕೆಟ್ಟ ಗುಣಗಳನ್ನು ಬಿಡಬೇಕು, ತ್ಯಾಗ ಮಾಡಬೇಕು, ಹಾಗೂ ಒಳ್ಳೆ ಗುಣಗಳನ್ನು ಬೆಳೆಸ್ಕೋಬೇಕು. ಈ ಜ್ಞಾನ ನಾವು ತಿಳಿತೀವಿ. ಈ ಒಂದು ಶ್ಲೋಕಗಳಿಂದ, ಧೃತರಾಷ್ಟ್ರ ಹೇಳಿದಂತಹ ಮಾತುಗಳಿಂದ ಇಲ್ಲಿ ಜೀವನದ ಪಾಠ ಏನು? ವಸ್ತು ಸುರಕ್ಷತೆ ಮತ್ತು ಸಂಪನ್ಮೂಲಗಳು ಯಶಸ್ಸು ಮತ್ತು ನಿರ್ಭಯತೆಯನ್ನು ಖಾತರಿಸಪಡುವುದಿಲ್ಲ. ಧೃತರಾಷ್ಟ್ರನ ಭಾರತದ ರಾಜನಾಗಿದ್ದ, 100 ಜನ ಮಕ್ಕಳಿತ್ತು. ಎಷ್ಟು ಜನ ಮಕ್ಕಳು, ಐಶ್ವರ್ಯ, ಹಸ್ತಿನಾಪುರ ರಾಜ್ಯ ಇತ್ತು. ಅವನ್ನ ಎದುರಿಸುವಂತಹ ಯಾರು ವಿರೋಧ ಪಕ್ಷಗಳು ಇರಲಿಲ್ಲ. ಆದರೂ ಕೂಡ ಇದು ನಾವು ಯಶಸ್ವಿ ಆಗಿರ್ತೀವಿ ಅನ್ನೋದಕ್ಕೆ ಗ್ಯಾರಂಟಿ ಇಲ್ಲ. ಇದಕ್ಕೆ ಉದಾಹರಣೆ ನಾವ್ ಏನ್ ತಗೋಬಹುದು, ಇವತ್ತಿನ ಪರಿಸ್ಥಿತಿ. ಇವತ್ತೆಲ್ಲ ಕರೋನಾ ಕಾರಣದಿಂದ ಎಲ್ಲ ಮನೇಲಿ ಇದೀವಿ. ಆ ಕರೋನಾ ಕಾಯಿಲೆಯಿಂದ ಶ್ರೀಮಂತರು ಮನೇಲಿ ಸೇರ್ಕೊಂಡಿದ್ದಾರೆ, ಮಿಡಲ್ ಕ್ಲಾಸ್ ಜನನು ಮನೇಲಿ ಸೇರ್ಕೊಂಡಿದ್ದಾರೆ, ಬಡವರು ಸೇರ್ಕೊಂಡಿದ್ದಾರೆ. ಬಡವನಿಗೂ ಭಯ ಇದೆ, ಮಿಡಲ್ ಕ್ಲಾಸ್ ನವನಿಗೂ ಭಯ ಇದೆ, ಶ್ರೀಮಂತನಿಗೂ ಭಯ ಇದೆ, ಡಿಗ್ರಿ ಓದೋನ್ಗೂ ಭಯ ಇದೆ, ಬರದೇ ಇರೋನ್ಗೂ ಭಯ ಇದೆ, ದೊಡ್ಡ PhD ಓದೋನ್ಗೂ ಭಯ ಇದೆ. ಸೊ ಆದ್ರಿಂದ ಭೌತಿಕವಾದಂತಹ ಈ ಗುಣಗಳು, ಐಶ್ವರ್ಯ, ಭೌತಿಕವಾದಂತಹ ವಿದ್ಯೆ, ಇದ್ಯಾವುದು ನಮ್ಮನ್ನು ಭಯದಿಂದ ಮುಕ್ತಿಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಎರಡನೇದು, ವ್ಯಕ್ತಿಯು ಸ್ವಯಂ ಕೇಂದ್ರಿತನಾದಾಗ ಮತ್ತು ಪ್ರಾಥಮಿಕವಾಗಿ ಸ್ವಾರ್ಥಿ, ಲಾಭ ಮತ್ತು ವೈಯಕ್ತಿಕ ಉಲ್ಬಣಗೊಳ್ಳುವಿಕೆಯನ್ನು ಆಸಕ್ತಿ ಹೊಂದಿದರೆ ಭಯ, ಆತಂಕ ಮತ್ತು ನಿರಾಶೆ ಅನಿವಾರ್ಯ. ಯಾವಾಗ ನಾವು ಸ್ವಾರ್ಥಿಗಳಾಗ್ತೀವಿ, ನಮ್ಮ ಬಗ್ಗೆ ಡಂಬಾಚಾರ ಮಾಡ್ತೀವಿ, ನಮ್ಮ ಗುಣಗಳ ಆಡಂಬರತೆಯನ್ನು ತೋರಿಸ್ಕೋತೀವಿ, ಆಗ ಭಯ, ಆತಂಕ ಹಾಗೂ ನಿರಾಶೆ ನಮ್ಮನ್ನು ಕಾಡುತ್ತೆ. ಯಾವತ್ತು ನಾವು ಸ್ವಾರ್ಥಿಗಳಾಗಬಾರ್ದು, ವಿರಾಳ ಮನಸ್ಸನ್ನು ಹೊಂದಿರ್ಬೇಕು. ನಾವು ಯಾವಾಗ್ಲೂ ನನ್ ಮನೆ, ಸ್ವಾರ್ಥತೆ, ಅಷ್ಟು ನನ್ನ ದೇಹ, ಆದ್ರಿಂದ ನನ್ನ ಪರಿವಾರ, ಅದ ನಂತರ ನನ್ನ ಪರಿವಾರ, ನಂತರ ನನ್ನ ಜಾತಿ, ನಂತರ ನನ್ನ ದೇಶ, ಹೀಗೆ ನಂದು 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 ಅಂತ ಅನ್ಕೋತೀವಿ. ಶಾಸ್ತ್ರ ಏನ್ ಮಾಡುತ್ತೆ, ಇಲ್ಲ, ನಂದು ಅನ್ನೋದು ಯಾವುದೂ ಇಲ್ಲ, ಎಲ್ಲವೂ ಭಗವಂತನದು. ಆದ್ರಿಂದ ಯಾರಿಗೂ ನಾವು ಮೋಸ ಮಾಡಬಾರದು, ನಾವು ಸ್ವಾರ್ಥಿಗಳಾಗಿರಬಾರದು. ನಮಗೆ ಎಷ್ಟು ಬೇಕು ಅಷ್ಟು ಮಾತ್ರ ನಾವು ಸಂಗ್ರಹ ಮಾಡ್ಕೋಬೇಕು. ಅತೀವವಾಗಿ ಸಂಗ್ರಹ ಮಾಡುವಂತಹದ್ದು, ತೀವ್ರವಾಗಿ ಆಡಂಬರದ ಜೀವನ ನಡೆಸುವಂತಹದ್ದು ಕಾಲಕ್ರಮೇಣ ನಮಗೆ ಆತಂಕ
ಭಯ ಹಾಗೂ ನಿರಾಶೆ ಎನ್ನುವುದು ಕೊಡುತ್ತೆ. ಇದು ನಾವಿಲ್ಲಿ ತಿಳಿತೇವೆ. ಮುಂದೆ ದುರ್ಯೋಧನ. ದುರ್ಯೋಧನನ ರಾಜತಾಂತ್ರಿಕ ಬುದ್ಧಿ ಹಾಗೂ ಅವನ ಆಂತರಿಕ ಭಯದ ಬಗ್ಗೆ ತಿಳಿಯೋಣ. 3ನೇ ಶ್ಲೋಕ, ಮೊದಲನೇ ಅಧ್ಯಾಯ 3ನೇ ಶ್ಲೋಕದಲ್ಲಿ ಪಶ್ಯೈತಾಂ ಪಾಂಡುಪುತ್ರಾನಾಂ ಆಚಾರ್ಯ ಮಹತೀಂ ಚ ಮೂಂ ವ್ಯೂಢಾಂ ದ್ರುಪದ ಪುತ್ರೇನ ತವ ಶಿಷ್ಯೇನ ಧೀಮತ. ಆಚಾರ್ಯರೇ, ನಿಮ್ಮ ಚತುರ ಶಿಷ್ಯನಾದ ದ್ರುಪದನ ಮಗನು ಕೌಶಲದಿಂದ ವ್ಯೂಹಾರೂಪವಾಗಿ ರಚಿಸಿರುವ ಈ ಪಾಂಡುಪುತ್ರರ ಸೈನ್ಯವನ್ನು ನೋಡಿ. ದುರ್ಯೋಧನ ಅವನ ಸೇನಾಧಿಪತಿಯಾಗಿ ದುರ್ಯೋಧನ ಇರ್ತಾರೆ. ಅವರ ಗುರುಗಳು ಸೇನಾಧಿಪತಿ ಆಗಿರ್ತಾರೆ ಕೌರವರ ಕಡೆ. ಅಲ್ಲಿ ಹೋಗಿ ಅವ್ನು ಮಾತಾಡ್ತಾ ಇದ್ದಾನೆ. ಅನ್ಕೋಬಹುದು, ಸರಿ ವಿಚಾರ ಹೇಳಿದನಲ್ಲ, ಆದ್ರೆ ಇಲ್ಲಿ ಒಂದು ರಾಜತಂತ್ರ ವಿಚಾರ ಇದೆ. ಅಲ್ಲಿ ದುರ್ಯೋಧನ ಹೇಳ್ತಾ ಇದ್ದಾನೆ, ಇವತ್ತಿನ ದಿವಸ ಯುದ್ಧ ಈ ರೀತಿ ಆಗ್ಲಿಕ್ಕೆ ನೀವು ಕಾರಣ ಅಂತ ಎಚ್ಚರಿಕೆ ಕೊಡ್ತಾ ಇದೆ. ನೀವು ಮಾಡಿದಂತ ತಪ್ಪಿನಿಂದ ಈ ದಿವಸ ಯುದ್ಧದಲ್ಲಿ ಎದುರು ಪಕ್ಷದಲ್ಲಿ ಪಾಂಡವರು ನಿಂತಿದ್ದಾರೆ ಅನ್ನುವಂತಹ ವಿಚಾರ ಹೇಳ್ತಾ ಇದೆ. ಯಾಕೆ ಈ ವಿಚಾರ ಹೇಳ್ತಾ ಇದ್ದಾನೆ? ಕೌರವರ ಕಡೆ ದ್ರೋಣಾಚಾರ್ಯರು ಸೇನಾಧಿಪತಿ ಆಗಿರ್ಬೇಕಾದ್ರೆ, ಪಾಂಡವರ ಕಡೆ ದೃಷ್ಟದ್ಯುಮ್ನ ಅನ್ನುವಂಥದ್ದು ಸೇನಾಧಿಪತಿ ಆಗಿರ್ತಾನೆ. ಈ ದೃಷ್ಟದ್ಯುಮ್ನಿಗೂ ದ್ರೋಣಾಚಾರ್ಯರಿಗೂ ಏನ್ ಸಂಬಂಧ? ದೃಷ್ಟದ್ಯುಮ್ನ ತಂದೆ ದ್ರುಪದ ಮಹಾರಾಜ ಹಾಗೂ ದ್ರೋಣಾಚಾರ್ಯ ಇವರಿಬ್ರು ಶತ್ರುಗಳು. ಈ ಒಂದು ಸನ್ನಿವೇಶ, ಒಂದು ಕಥೆಯಲ್ಲಿ ದ್ರುಪದ ಮಹಾರಾಜನನ್ನು ದ್ರೋಣಾಚಾರ್ಯ ಸೋಲ್ಸಿರ್ತಾರೆ, ಮತ್ತೆ ಅವನಿಗೆ ಅವಮಾನಗೊಳಿಸಿರ್ತಾರೆ. ಆದ ಕಾರಣ ದ್ರುಪದ ಒಂದು ಸಂಕಲ್ಪ ಮಾಡಿರ್ತಾನೆ, ನಾನು ಒಬ್ಬ ಮಗನ ಸೃಷ್ಟಿ ಅನ್ನೋದು ಮಾಡ್ತೀನಿ, ಆ ಮಗ ದ್ರೋಣಾಚಾರ್ಯನ ಸಾವಿಗೆ ಕಾರಣ ಆಗಬೇಕು ಅಂತ ದ್ರುಪದ ಮಹಾರಾಜ ಒಂದು ಯಜ್ಞ ಮಾಡಿರ್ತಾನೆ. ಆ ಒಂದು ಯಜ್ಞದ ಸಂಪೂರ್ಣ ಆಗ್ಬೇಕಾದ್ರೆ ಯಜ್ಞ ಕುಂಡದಿಂದ ಇಬ್ರು ಮಕ್ಕಳು ಆಚೆ ಬರ್ತಾರೆ. ಒಂದು ದೃಷ್ಟದ್ಯುಮ್ನ, ಎರಡನೇದು ದ್ರೌಪದಿ ತಂದೆ ತಾಯಿಯರಿಂದ ಹುಟ್ಟಿಲ್ಲ, ಅವಳು ಅಗ್ನಿಯಿಂದ ಬಂದಿರುವಂಥದ್ದು. ಅಗ್ನಿಯಿಂದ ಯಜ್ಞ ಮಾಡಿದಾಗ, ದ್ರುಪದ ಮಹಾರಾಜ ಯಜ್ಞ ಮಾಡಿದಾಗ ಅಲ್ಲಿ ಹೊರಬಂದಂತಹ ಇಬ್ಬರು ಮಕ್ಕಳು ದೃಷ್ಟದ್ಯುಮ್ನ ಹಾಗೂ ದ್ರೌಪದಿ ಪಾಂಡವರ ವಿವಾಹ ಆಗ್ತಾಳೆ. ಈ ದೃಷ್ಟದ್ಯುಮ್ನ ದ್ರುಪದ ಮಹಾರಾಜ ಮಾಡಿದ್ರು, ದ್ರೋಣಾಚಾರ್ಯರ ಶತ್ರು ದ್ರುಪದ ಮಹಾರಾಜ. ಆ ದ್ರುಪದ ಮಹಾರಾಜ ತನ್ನ ಮಗ ದೃಷ್ಟದ್ಯುಮ್ನನ್ನು ದ್ರೋಣಾಚಾರ್ಯ ತಾನೇ ಕಳಿಸ್ತಾರೆ ವಿದ್ಯಾಭ್ಯಾಸಕ್ಕೋಸ್ಕರ. ಆಗ ದ್ರೋಣಾಚಾರ್ಯರು ಯೋಚನೆ ಮಾಡ್ತಾರೆ, ನಾನು ಆಚಾರ್ಯ, ಗುರು ಕರ್ತವ್ಯ ಏನು? ಯಾರು ಆಸಕ್ತಿಯಿಂದ ಯೋಗ್ಯ ಆಗಿರುವಂತಹ ವಿದ್ಯಾರ್ಥಿ ಬಂದ್ರೆ ಅವನಿಗೆ ಜ್ಞಾನ ಕೊಡುವಂತಹದ್ದು ಗುರುಗಳ ಕೆಲಸ, ಗುರುಗಳ ಕರ್ತವ್ಯ. ಆದ್ರಿಂದ ಇವನು ಶತ್ರು ಮಗನಾಗಿದ್ರು ಕೂಡ ಅವನಿಗೆ ವಿದ್ಯಾಭ್ಯಾಸ ಕೊಡ್ತೀನಿ ಅಂತ ಹೇಳಿ ಎಲ್ಲಾ ವಿದ್ಯಾಭ್ಯಾಸವನ್ನು ದ್ರೋಣಾಚಾರ್ಯರು ದೃಷ್ಟದ್ಯುಮ್ನಿಗೂ ಕೊಡ್ತಾರೆ. ಪಾಂಡವರ ಜೊತೆ ಕೌರವರ ಜೊತೆ ದೃಷ್ಟದ್ಯುಮ್ನಿಗೂ ಕೊಡ್ತಾರೆ. ಅದಕ್ಕೆ ಇಲ್ಲಿ ದುರ್ಯೋಧನ ಹೇಳ್ತಾರೆ, ನೋಡು, ನೀನು ನಿನ್ನ ಶತ್ರು ಮಗನಿಗೆ ಜ್ಞಾನ ಕೊಟ್ಟಿರೋ ಕಾರಣ ಆ ವ್ಯಕ್ತಿ ನೋಡು ಇವಾಗ ಎದುರು ಪಕ್ಷದ ಸೇನಾಧಿಪತಿಯಾಗಿ ನಿಂತಿದ್ದಾನೆ ಅನ್ನುವಂಥ ವಿಚಾರವನ್ನು ದುರ್ಯೋಧನ ಹೇಳ್ತಾ ಇದ್ದಾನೆ. ಆದ್ರಿಂದ ನೀವು ಆ ರೀತಿಯೆಲ್ಲ ನಿಮ್ಮ ಹೃದಯವನ್ನು ಬದಲಾವಣೆ ಮಾಡಿಕೊಂಡು ಯುದ್ಧದಲ್ಲೂ ಹಾಗೆ ಅನುಕಂಪವನ್ನು ತೋರಿಸ್ಬೇಡಿ, ಆಮೇಲೆ ಪಾಂಡವರು ಗೆದ್ದು ಬಿಡ್ತಾರೆ, ಇಂತಹ ಅನುಕಂಪಗಳು ಇಲ್ಲಿ ತೋರಿಸಬಾರ್ದು. ಸೂಕ್ಷ್ಮವಾಗಿ ನೇರವಾಗಿ ಹೇಳ್ತಾ ಇಲ್ಲ ಪಾಂಡವರ ಮೇಲೆ ಅನುಕಂಪ ತೋರಿಸ್ಬೇಡಿ ಅಂತ, ಸುಮ್ನೆ ಅವ್ರ ಹಳೆ ಘಟನೆಯನ್ನು ಹೇಳ್ತಾ ಇದೆ. ಹಿಂಗಾಯ್ತು, ಹಿಂದೆ ಹಿಂಗ್ ಮಾಡಿದ್ರಿ, ಆದ್ರಿಂದ ಇವಾಗ್ಲೂ ಹಾಗೆ ಮಾಡ್ಲಿಕ್ಕೆ ಹೋಗ್ಬೇಡಿ ಅಂತ ಸೂಕ್ಷ್ಮವಾಗಿ ಹೇಳ್ತಾ ಇದ್ದಾನೆ. ಅನಂತರ ದುರ್ಯೋಧನ ತನ್ನ ಸೇನಾದ ವಿವರಣೆ ಕೊಡ್ತಾನೆ, ಯಾರೆಲ್ಲ ಇದ್ದಾರೆ ಎದುರು ಪಕ್ಷದಲ್ಲಿ, ಭೀಮ ಮತ್ತೆ ಬೇರೆ ಬೇರೆ ರಾಜರಿದ್ದಾರೆ. ಅನಂತರ ತನ್ನ ಕಡೆ ಯಾರೆಲ್ಲ ದೊಡ್ಡ ದೊಡ್ಡ ರಾಜರಿದ್ದಾರೆ, ಇದರೆಲ್ಲ ಬಗ್ಗೆ ವಿವರಿಸ್ತಾನೆ. ಮತ್ತೆಲ್ಲ ಹೇಳ್ತಾನೆ, ನೀವೆಲ್ಲ ಸೇರಿ ಕೌರವರು ಯಾರೆಲ್ಲ ರಾಜರು ಸೇರಿದ್ದೀರಾ, ನೀವೆಲ್ಲ ಭೀಷ್ಮಾಚಾರ್ಯರಿಗೆ ಬೆಂಬಲವನ್ನು ಕೊಡಬೇಕು ಅನ್ನುವಂತಹ ವಿಚಾರವನ್ನು ಹೇಳ್ತಾರೆ. ಇಲ್ಲಿ ಅಂತರಂಗದಲ್ಲಿ ಭಯ, ದುರ್ಯೋಧನ ಮನಸ್ಸಲ್ಲಿ ಏನೆಲ್ಲ ಭಯ ಇತ್ತು, ಅದೇ ಒಂದು ದ್ರೋಣ ತಪ್ಪನ್ನು ಸೂಚಿಸ್ತಾ ಇದ್ದಾನೆ. ಒಳಗಡೆ ದ್ರೋಣ ಮಾಡಿದ ತಪ್ಪಿನಿಂದ ಆ ದುಷ್ಟದ್ಯುಮ್ನಿಗೆ ಬುದ್ಧಿವಂತ ಕೊಟ್ಟಿರೋದ್ರಿಂದ ಅಲ್ಲಿ ದುಷ್ಟದ್ಯುಮ್ನ ಶಕ್ತಿಶಾಲಿಯಾಗಿ ಎದುರು ಪಕ್ಷದಲ್ಲಿ ಇತ್ತಿದ್ದಾನೆ. ಹಾಗೂ ಅವನಿಗೆ ಭೀಮನ ಮೇಲೆ ಅಸೂಯೆ ಭಾವನೆಯೂ ಇತ್ತು. ಭೀಮನಿಗೆ 10,000 ಆನೆಗಳ ಬಲ ಇತ್ತು. ದುರ್ಯೋಧನಿಗೂ ತುಂಬಾ ಬಲ ಇತ್ತು. ಅವರಿಬ್ರು ಒಬ್ರೊಬ್ನ ಕಂಡೆ ಅಸೂಯೆ ಪಡ್ತಾ ಇದ್ರು. ಯಾವಾಗ್ಲೂ ನಾವು ಒಳ್ಳೆಯ ಗುಣಗಳು, ಒಬ್ಬರಲ್ಲಿ ಒಳ್ಳೆಯ ಗುಣಗಳಿದ್ರೆ ನಾವು ಅವರಲ್ಲಿರುವಂತಹ ಒಳ್ಳೆಯ ಗುಣಗಳನ್ನು ಗುಣಗಾನ ಮಾಡ್ಬೇಕು. ಹಾಗೂ ಇಂಥ ಒಳ್ಳೆಯ ಗುಣಗಳಿದೆ ಅಲ್ಲ, ನಾವು ಹಂಗೆ ಬೆಳೆಸ್ಕೋಬೇಕು ಅಂತ ಉತ್ಸಾಹ ಇರ್ಬೇಕು. ಅದು ಬಿಟ್ಟು
ನಾವು ಒಳ್ಳೆ ಗುಣಗಳಿಂದ ವ್ಯಕ್ತಿ ಮೇಲೆ ಅಸೂಯೆ ಅನ್ನೋದು ಪಡಬಾರದು. ಅದೇ ದುರ್ಯೋಧನಿಗೆ ಆ ಬುದ್ಧಿ ಇರಲಿಲ್ಲ. ಒಂದು ನನಗಿಂತ ಬಲಿಷ್ಠನಾದಂತಹ ವ್ಯಕ್ತಿ ಯಾರು ಇರಬಾರದು, ಅವನ ಹೆಂಗ್ ನನಗಿಂತ ಬಲಿಷ್ಠನಾದ ಅಂತ ಅಸೂಯೆ ಭಾವನೆ ಇತ್ತು ಭೀಮನ ಮೇಲೆ. ನಂತರ ಅವನು ಭೀಷ್ಮಾಚಾರ್ಯ ಅವರು ಪಾಂಡವರು ಕೌರವರಿಗೆ ಮುತ್ತಾತ. ಪಾಂಡವರಿಗೂ ಅವನು ಮುತ್ತಾತ ಆಗಿದ್ದ, ಈ ಕಡೆ ಕೌರವರಿಗೂ ಮುತ್ತಾತ ಆಗಿದ್ದ. ಆದ್ರೆ ಇಲ್ಲಿ ಧೃತರಾಷ್ಟ್ರ ರಾಜನಾಗಿರೋ ಕಾರಣ ರಾಜರ ಕಡೆ ನಾನು ಇರಬೇಕು ಅಂತ ಹೇಳಿ ಭೀಷ್ಮಾಚಾರ್ಯ ದ್ರೋಣಾಚಾರ್ಯ ಎಲ್ಲ ದುರ್ಯೋಧನ ಪಕ್ಷದಲ್ಲಿ ಯುದ್ಧ ಮಾಡ್ತಾ ಇರ್ತಾರೆ. ಆದ್ರಿಂದ ಇಲ್ಲಿ ದುರ್ಯೋಧನ ಹೇಳ್ತಾನೆ, ಭೀಷ್ಮಾಚಾರ್ಯ ನೀವು ಕೂಡ ನಿಮಗೆ ಪ್ರಿಯವಾದವರು ಪಾಂಡವರು ಅಂತ ಗೊತ್ತಿದೆ, ಆದ್ರೆ ನೀವು ಯುದ್ಧ ಭೂಮಿಯಲ್ಲಿ ಇಂಥ ಅನುಕಂಪ ಇಟ್ಕೋಬೇಡಿ. ಇದು ಧರ್ಮ, ಇದು ನನ್ನ ಕಡೆ ನೀವು ಯುದ್ಧ ಮಾಡ್ತಾ ಇದ್ದೀರಾ, ಅದನ್ನ ದಯವಿಟ್ಟು ನನ್ನ ಕಡೆಯಿಂದ ಯುದ್ಧವನ್ನು ಮಾಡಿ ಪೂರ್ಣ ಶಕ್ತಿಯನ್ನು ಹಾಕಿ ಅಂತ ಹೇಳ್ತಾರೆ. ಮುಂದಿನ ಶ್ಲೋಕದಲ್ಲಿ 14ನೇ ಶ್ಲೋಕದಿಂದ ಇಲ್ಲಿ ಶಕುನಗಳ ಬಗ್ಗೆ ಸಂಕೇತಗಳು ಬರುತ್ತೆ. ಅಲ್ಲಿ ಹೇಳ್ತಾ ಇದ್ದಾರೆ, ಇದೆಲ್ಲ ಶಕುನಗಳಿತ್ತು. ಅಲ್ಲಿ ಸಂಜಯ್ ಹೇಳ್ತಾ ಇದ್ದಾನೆ ಅಲ್ಲಿ ಶಕುನಗಳು ಏನು. ಒಂದು ಶುಭ ಶಕುನ ಅಂತ ಹೇಳಿದ್ರೆ ಆ ಜಾಗವೇ ಒಂದು ಶುಭ ಶಕುನ, ಧರ್ಮಕ್ಷೇತ್ರ ಕುರುಕ್ಷೇತ್ರ ಅಂತ ಹೇಳಲಾಗಿದೆ. ಎರಡನೇದಾಗಿ ಪಾಂಡವರ ಕಡೆ ಕೃಷ್ಣ ಇದ್ದಾನೆ, ಎಲ್ಲಿ ಭಗವಂತ ಇರ್ತಾನೋ ಅದು ಎಲ್ಲವೂ ಶುಭ ಶಕುನ. ಭಗವಂತ ಸ್ವಯಂ ಭಗವಂತನ ನಾಮ ಎರಡು ಒಂದೇ. ಕೃಷ್ಣ, ಗೋವಿಂದ, ಮುಕುಂದ, ಮುರಾರಿ, ಹೀಗೆಲ್ಲ ಯಾರು ಭಗವಂತನ ನಾಮವನ್ನು ಜಪಿಸ್ತಾ ಇರ್ತಾರೆ ಅಲ್ಲಿ ಭಗವಂತ ಅಲ್ಲಿ ಇರ್ತಾನೆ. ವಿಷ್ಣು ಪುರಾಣದಲ್ಲಿ ನಾರದ ಮುನಿಗಳಿಗೆ ವಿಷ್ಣು ಹೇಳ್ತಾನೆ, ನಾಹಂ ತಿಷ್ಠಾಮಿ ವೈಕುಂಠೆ ಯೋಗಿನೋ ಹೃದಯೇ ಶುಭ ಯತ್ರ ಗಾಯಂತಿ ಮದ್ಭಕ್ತ ತತ್ರ ತಿಷ್ಠಾಮಿ ನಾರದ. ನಾನು ಎಲ್ಲೆಲ್ಲೋ ಇರೋದಿಲ್ಲ ನಾರದ, ವೈಕುಂಠ ಲೋಕದಲ್ಲಿ ಅಥವಾ ಯಾವ್ದೋ ಯೋಗಿ ಎಲ್ಲೋ ಹಿಮಾಯಪುರದಲ್ಲಿ ತಪಸ್ಸೆ ಮಾಡ್ತಾರಲ್ಲ ಇರೋದಿಲ್ಲ. ಯತ್ರ ಗಾಯಂತಿ ಮದ್ಭಕ್ತ, ಎಲ್ಲಿ ನನ್ನ ನಾಮಸ್ಮರಣೆ ಆಗ್ತಾ ಇದೆ ಇರ್ತೀನಿ ಅಂತ ಹೇಳ್ತಾರೆ. ಆದ ಕಾರಣ ಯಾವಾಗ ನಾವು ಭಗವಂತನ ಸ್ಮರಣೆ ಮಾಡ್ತೀವಿ, ಭಗವಂತನಿಗೂ ಭಗವಂತನ ನಾಮಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಅಲ್ಲಿ ಭಗವಂತನ ನಿವಾಸ ಅಂತ ಇರುತ್ತೆ. ಸೊ ಯಾವಾಗ ನಾವು ಭಗವಂತನ ಸ್ಮರಣೆ ಮಾಡ್ತೀವಿ ಭಗವಂತ ಅಲ್ಲಿ ಇರ್ತಾನೆ. ಎಲ್ಲಿ ಭಗವಂತ ಇರ್ತಾನೆ ಅಲ್ಲಿ ಎಲ್ಲಾ ರೀತಿಯ ವಿಜಯ, ಶಾಂತಿ, ಸಮೃದ್ಧಿ ಇರುತ್ತೆ. ಅನಂತರ ಇನ್ನೆಲ್ಲ ಉಪಸ್ಥಿತ ಇತ್ತು ಶಂಖ ಧ್ವನಿ. ಯಾವಾಗ ಶಂಖ ಧ್ವನಿ ಅನ್ನೋದು ಮಾಡ್ತೀವಿ ಎಲ್ಲಾ ದುಷ್ಟ ಶಕ್ತಿಗಳು ಹೋಗ್ಬಿಡುತ್ತೆ. ಮಂದಿರದಲ್ಲಿ ಯಾಕೆ ಶಂಖ ಧ್ವನಿ ಮಾಡ್ತಾರೆ, ಅದು ಒಂದು ಶುಭ ಲಕ್ಷಣದ ಸಂಕೇತ. ಮನೆಯಲ್ಲೂ ಮುಂಚಿನ ಸಮಯದಲ್ಲಿ ಎಲ್ಲರೂ ಮನೆಯಲ್ಲಿ ಬೆಳಗ್ಗೆ ಶಂಖ ಊದ್ತಾ ಇದ್ರು. ಅನೇಕ ಶಕ್ತಿಗಳಿದೆ, ದುಷ್ಟ ಶಕ್ತಿಗಳಿದೆ, ಕೆಟ್ಟ ಭಾವನೆಗಳಿದೆ, ಕೆಟ್ಟ ವಿಚಾರಗಳಿದೆ. ಯಾವಾಗ ಶಂಖನಾದ ಕೇಳ್ತೀವಿ ಮನಸ್ಸಿನಂತ ಕೆಟ್ಟ ವಿಚಾರಗಳು ಹೋಗುತ್ತೆ, ಉತ್ಸಾಹ ತುಂಬುತ್ತೆ, ದುಷ್ಟ ಶಕ್ತಿಗಳು ದೂರ ಆಗತ್ತೆ. ಹನುಮಂತನ ಉಪಸ್ಥಿತಿ. ಅರ್ಜುನನ ರಥದ ಮೇಲೆ ಒಂದು ಧ್ವಜ ಇರುತ್ತೆ, ಅದು ಹನುಮಂತನ ಧ್ವಜ, ಕಪಿಧ್ವಜ. ಹನುಮಂತ ಎಲ್ಲಿ ಉಪಸ್ಥಿತನಿರ್ತಾನೆ, ಹನುಮಂತನು ಭಗವಂತನ ಮಹಾನ್ ಭಕ್ತ. ಹನುಮಂತ ಭೀಮನಿಗೆ ಹೇಳಿರ್ತಾನೆ, ಹನುಮಂತ ರಾಮಾಯಣದಲ್ಲಿ ರಾಮನ ಕಾಲದಲ್ಲಿ ನೇರವಾಗಿ ಯುದ್ಧ ಮಾಡ್ತಾನೆ. ಅದೇ ದ್ವಾಪರ ಯುಗ, ಅದು ತ್ರೇತಾಯುಗ. ದ್ವಾಪರ ಯುಗದಲ್ಲಿ ನೇರವಾಗಿ ಯುದ್ಧ ಮಾಡಲ್ಲ, ಬದಲಾಗಿ ಅರ್ಜುನನ ಧ್ವಜದಲ್ಲಿ ಕೂರ್ತಾನೆ. ಹಾಗೂ ಹೇಳ್ತಾನೆ, ಯಾವಾಗೆಲ್ಲ ಗರ್ಜನೆ ಮಾಡ್ತಾನೆ, ಭೀಮ ಗರ್ಜನೆ ಮಾಡ್ತಾನೆ, ಅವನ ಗರ್ಜನೆ ಜೊತೆ ತಾನು ಗರ್ಜನೆ ಮಾಡ್ತಾನೆ. ಆ ಗರ್ಜನೆಯ ಶಬ್ದದಿಂದ ಎದುರು ಪಕ್ಷದ ಜನರಿಗೆ ಹೃದಯ ಅಪಘಾತ ಆಗುತ್ತೆ ಹಾಗೂ ಮೃತ್ಯುವನ್ನು ಹೊಂದುತ್ತಾರೆ. ಹೀಗೆ ಹನುಮಂತ ಪಾಂಡವರ ಪಕ್ಷವನ್ನು ತಗೊಂಡಿದ್ದ. ಹೇಗೆ ರಾಮ ಇದ್ದ, ರಾಮ ಇವಾಗ ಕೃಷ್ಣನಾಗಿ ಅವತರಿಸಿದ್ದಾನೆ. ಅದರಿಂದ ಅವರ ಕಡೆ ಇವಾಗ ಹನುಮಂತ ಧ್ವಜದಲ್ಲಿ ಕುಳಿತುಕೊಂಡು ಅವನು ಗರ್ಜನೆ ಮಾಡ್ತಾರೆ. ಯುದ್ಧ ಭೂಮಿಯಲ್ಲಿ ಗರ್ಜನೆ ಮಾಡ್ತಾ ಇದ್ದಾಗೆ ತುಂಬಾ ದೊಡ್ಡ ಶಬ್ದ ಕೇಳಿದಾಗ ನಮ್ಗೊಂದ್ಸಲ ಭಯ ಆಗುತ್ತಲ್ಲ, ಹಾಗೆ ಪಾಂಡವರ ಕಡೆ ಕೂತ್ಕೊಂಡು ಗರ್ಜನೆ ಮಾಡಿದಾಗ ಎದುರು ಪಕ್ಷ ಕೌರವರ ಸೈನಿಕರ ಹೃದಯದಲ್ಲಿ ಅಪಘಾತಗಳು ಉಂಟಾಗ್ತಾ ಇತ್ತು. ಹೀಗೆ ಹನುಮಂತನ ಉಪಸ್ಥಿತಿ ಇತ್ತು. ಹಾಗೂ ಲಕ್ಷ್ಮೀದೇವಿ, ಅದೃಷ್ಟ ದೇವತೆ. ಲಕ್ಷ್ಮೀದೇವಿ ಎಲ್ಲಿರ್ತಾಳೆ, ಎಲ್ಲಿ ವಿಷ್ಣು ಇರ್ತಾನೆ ವಿಷ್ಣುವಿನ ಪಾದದಲ್ಲಿ ಲಕ್ಷ್ಮೀದೇವಿ ಇರ್ತಾಳೆ. ಲಕ್ಷ್ಮಿ ಎಲ್ಲ ಶುಭ ಅದೃಷ್ಟ ದೇವತೆ. ಅದರಿಂದ ಕೃಷ್ಣ ಅರ್ಜುನನ ಕಡೆ ಇರೋದ್ರಿಂದ ಲಕ್ಷ್ಮೀದೇವಿಯು ಜೊತೆಗೆ ಇರ್ತಾಳೆ. ಲಕ್ಷ್ಮೀ ನಾರಾಯಣ, ಸೀತಾರಾಮ, ರುಕ್ಮಿಣಿ ಕೃಷ್ಣ, ಯಾವ್ದು ಬೇರೆ ಬೇರೆ ಆಗೋದಿಲ್ಲ. ಯಾವಾಗ್ಲೂ ಹೆಂಡತಿ ಗಂಡನ ಜೊತೆನೆ ಇರ್ತಾಳೆ, ಗಂಡ ಹೆಂಡತಿನ ಬೇರ್ ಮಾಡೋದಿಲ್ಲ. ಹಾಗೆ ಇಲ್ಲಿ ಭಗವಂತ ಇರ್ತಾನೆ, ಇಲ್ಲಿ ಅದೃಷ್ಟ ಇರುತ್ತೆ. ಅದರಿಂದ ಲಕ್ಷ್ಮಿ ಉಪಸ್ಥಿತಿ ಅಲ್ಲಿದೆ. ಅರ್ಜುನ ಇದ್ದಂತಹ ರಥ, ಆ ರಥ ಯಾವ ಸಾಧಾರಣವಾದಂತಹ ರಥ ಅಲ್ಲ, ಅದು ಸ್ವಯಂ ಅಗ್ನಿದೇವನು ರಥವನ್ನು ಕೊಟ್ಟಿದ್ದ. ಹೀಗೆ ಎಲ್ಲಾ ರೀತಿಯ ಉತ್ತಮವಾದ ಲಕ್ಷಣಗಳು ಕಂಡು ಬರ್ತಾ ಇತ್ತು. ಸಘೋಷೋ ಧಾರ್ತರಾಷ್ಟ್ರಾನಾಂ ಹೃದಯಾನಿ ವ್ಯದಾರಯತ್ ನಭಶ್ಚ ಪೃಥಿವೀಂ ಚೈವ ತುಮಲೋ ಭಯನೋ ನಾದಯಂ.
ಈ ಶಂಖಗಳು ನಾದದಿಂದ ತುಮುಲ ಉಂಟಾಯಿತು. ಭೂಮಿ ಮತ್ತು ಆಕಾಶಗಳಲ್ಲಿ ಪ್ರತಿಧ್ವನಿಯನ್ನು ಮಾಡುತ್ತಾ ಅದು ಕೌರವ ಹೃದಯಗಳನ್ನು ಚೂರು ಚೂರು ಮಾಡಿತು. ಇಲ್ಲಿ ಯಾವಾಗ ಯುದ್ಧ ಶುರು ಆಗತ್ತೆ, ಯುದ್ಧ ಶುರು ಆಗ್ಬೇಕಾದ್ರೆ ಘೋಷಣೆ ಮಾಡ್ತಾ ಇದ್ರು, ಶಂಖ ಊದ್ತಾ ಇದ್ದಾರೆ. ನಾನಾ ಶಂಖಗಳಿತ್ತು, ಬೇರೆ ಬೇರೆ ಅರ್ಜುನದೊಂದು ಶಂಖ ಇತ್ತು, ಕೃಷ್ಣದೊಂದು ಶಂಖ ಇತ್ತು. ಈ ಶ್ಲೋಕಗಳು ಓದಿದಾಗ ಆ ಶಂಖಗಳ ಹೆಸರು ಕೂಡ ನೀಡಲಾಗಿದೆ. ಒಬ್ಬೊಬ್ರು ಇವಾಗ ಹೇಗೆ ನಮ್ದೆಲ್ಲ ಒಂದೊಂದು ಕಾರ್ ಇರುತ್ತೆ, ಬೈಕ್ ಇರುತ್ತೆ, ಬೈಕ್ ಒಂಥರ ಹಾರ್ನ್ ಇರುತ್ತೆ, ಕಾರ್ ಒಂಥರ ಹಾರ್ನ್ ಇರುತ್ತೆ. ಸೊ ಗೊತ್ತಾಗುತ್ತೆ ಗಾಡಿ ಬಂತು, ಮನೆಯವ್ರು ಯಾರು ಬಂದು ಅಂತ ಹೇಳಿದ್ರೆ ಗೊತ್ತಾಗುತ್ತೆ ಬೈಕ್ ಸೌಂಡ್ ಇಂದ, ಕಾರ್ ಸೌಂಡ್ ಇಂದ ಯಾರು ಬಂದ್ರು ಅಂತ. ಹಾಗೆ ಎಲ್ಲಾ ವ್ಯಕ್ತಿಗಳದ್ದು ಒಂದು ಶಂಖ ಇರ್ತಾ ಇತ್ತು. ಅವರು ಆ ಶಂಖ ಧ್ವನಿ ನುಡಿಸಿದಾಗ ಆಗ ಈ ವ್ಯಕ್ತಿ ಬಂದಿದ್ದಾನೆ ಅನ್ನೋದು ಅರಿವಾಗ್ತಾ ಇತ್ತು. ಹೀಗೆ ಎಲ್ಲಾ ಜನರು ಪಾಂಡವರ ಕಡೆ ಎಲ್ಲ ಶಂಖವನ್ನು ಓದಲಿಕ್ಕೆ ಶುರು ಮಾಡ್ತಾರೆ. ಆಗ ಎದುರು ಪಕ್ಷದ ಹೃದಯವೆಲ್ಲೋ ಕಂಪನ ಆಯಿತು. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀರ್ ವಿಜಯೋ ಭೂತೇರ್ ಧ್ರುವ ನೇತಿರ್ ಮತಿರ್ ಮಮ. ಇದು 18ನೇ ಶ್ಲೋಕದ 18ನೇ ಅಧ್ಯಾಯದ ಶ್ಲೋಕ. 28ನೇ ಶ್ಲೋಕದಲ್ಲಿ ಸಂಜಯ ಹೇಳ್ತಾ ಇದ್ದಾರೆ, ಎಲ್ಲಿ ಕೃಷ್ಣ ಇರ್ತಾನೋ, ಎಲ್ಲಿ ಅರ್ಜುನನಂತಹ ಭಕ್ತರು ಇರ್ತಾರೋ ಅಲ್ಲಿ ನಿಶ್ಚಯವಾಗಿ ಸಿರಿ, ವಿಜಯ, ಅಸಾಧಾರಣ ಶಕ್ತಿ ಮತ್ತು ನೀತಿ ಇವುಗಳು ಇರುತ್ತವೆ ಹೇಳ್ತಂತ ವಿಚಾರ. ನಾವು ಕೃಷ್ಣನ ಭಕ್ತರಾಗಬೇಕು. ಕೃಷ್ಣ ಭಕ್ತಿಯಲ್ಲಿ ತೊಡಗಿದರೆ ಈ ಭಗವದ್ಗೀತಾ ಕೃಷ್ಣನ ಉಪದೇಶ, ಕೃಷ್ಣನ ವಾಣಿ. ಆ ಭಗವದ್ಗೀತೆಗೂ ಭಗವಂತನಿಗೂ ಏನೋ ವ್ಯತ್ಯಾಸ ಇಲ್ಲ. ಭಗವಂತ ನಾನಾ ಅವತಾರಗಳಲ್ಲಿ ಬರ್ತಾನೆ, ಕೂರ್ಮ ರೂಪ, ಮತ್ಸ್ಯ ರೂಪ, ವರಹ ರೂಪ. ಹಾಗೆಯೇ ಈ ಗ್ರಂಥ ರೂಪದಲ್ಲಿ ಭಗವದ್ಗೀತಾ, ಭಗವಂತನೇ ಸ್ವಯಂ ಕೃಷ್ಣನೇ ಆ ಗ್ರಂಥ. ಯಾವಾಗ ನಾವು ಗ್ರಂಥವನ್ನು ಓದ್ತೀವಿ, ಆ ವಿಚಾರಗಳನ್ನು ತಿಳ್ಕೊತೀವಿ, ಆಗ ನಮ್ಮ ಮನಸ್ಸು ಒಳಗಿರುವಂತಹ ಎಲ್ಲಾ ದುಷ್ಟಶಕ್ತಿಗಳು, ಎಲ್ಲಾ ದುಷ್ಟ ಮನೋಭಾವನೆಗಳು, ಭಯ, ಇದೆಲ್ಲವೂ ದೂರ ಆಗತ್ತೆ. ಹಾಗೂ ನಮ್ಮ ಜೀವನದಲ್ಲಿ ಉತ್ಸಾಹ ಅನ್ನೋದು ತುಂಬುತ್ತೆ. ಇಲ್ಲಿ ಕೃಷ್ಣ ಇಲ್ಲಿ 5 ಜನ ಪಾಂಡವರು ಇದ್ದಿದ್ದು. ಆದ್ರೆ ಇನ್ನೊಂದು ಕಡೆ 100 ಜನ ಕೌರವರಿದ್ರು. ಹಾಗೂ ಅವರ ಹತ್ರ ಎಷ್ಟೋ ಕೋಟ್ಯಾಂತರ ಅಕ್ಷೋಹಿಣಿ ಸೈನ್ಯ ಇತ್ತು, ಲಕ್ಷಾಂತರ, 11 ಅಕ್ಷೋಹಿಣಿ ಸೈನ್ಯ. ಈ ಕಡೆ 7 ಅಕ್ಷೋಹಿಣಿ ಸೈನ್ಯ. ಒಂದು ಅಕ್ಷೋಹಿಣಿ ಅಂತ ಹೇಳಿದ್ರೆ ಸುಮಾರು 4 ಲಕ್ಷ ಸೈನಿಕರ ತನಕ ಬರುತ್ತೆ. ಅಂದ್ರೆ ಕಾಲ್ ನಡೆಯುವಂತಹ ಸೈನಿಕರು, ಕುದುರೆ ಸೈನಿಕರು, ಆನೆದಲ್ಲಿರುವಂತಹ ಸೈನಿಕರು, ರಥದಲ್ಲಿರುವಂತಹ ಸೈನಿಕರು, ಇದೆಲ್ಲ ಸೇರಿ ಸುಮಾರು 11 ಅಕ್ಷೋಹಿಣಿ ಕೌರವರ ಕಡೆ ಇತ್ತು. ಹಾಗೂ 7 ಅಕ್ಷೋಹಿಣಿ ಪಾಂಡವರ ಕಡೆ ಇತ್ತು. ಆದ್ರೂ ಕೂಡ ಪಾಂಡವರಿಗೆ ಭಯ ಇರಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಕೃಷ್ಣ ಇದ್ದ. ಕೃಷ್ಣ ಇರೋ ಕಾರಣ ಪಾಂಡವರು ಭಯಭೀತರಾಗಿರ್ಲಿಲ್ಲ. ಆದ್ರೂ ಕೂಡ ಇಲ್ಲಿ ಅರ್ಜುನ ಯುದ್ಧ ಮಾಡ್ಲಿಕ್ಕಿಂತ ಮುಂಚೆ ಕೃಷ್ಣನಿಗೆ ಹೇಳ್ತಾನೆ, ಕೃಷ್ಣ ಒಮ್ಮೆ ಎಲ್ಲರನ್ನು ನೋಡೋಣ, ಯಾರೆಲ್ಲ ನಿಂತಿದ್ದಾರೆ ಯುದ್ಧ ಭೂಮಿಯಲ್ಲಿ, ಸ್ವಲ್ಪ ವೀಕ್ಷಣೆ ಮಾಡೋಣ. ಯುದ್ಧ ಮಾಡ್ಲಿಕ್ಕಿಂತ ಮುಂಚೆ ಯಾರೆಲ್ಲ ಎದುರು ಪಕ್ಷದಲ್ಲಿ ಇದ್ದಾರೆ ನೋಡೋಣ ಅಂತ ಹೇಳಿ ಅರ್ಜುನ ಕೃಷ್ಣನನ್ನು ತನ್ನ ರಥವನ್ನು ಯುದ್ಧ ಭೂಮಿ ಮಧ್ಯದಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ ಹೇಳ್ತಾನೆ. ನಂತರ ನೋಡ್ತಾ ಇದ್ದಾನೆ, ಇಲ್ಲಿ 2 ಕಡೆ, ಪಾಂಡವರ ಕಡೆ, ಕೌರವರ ಕಡೆ ಮಧ್ಯೆ ಅರ್ಜುನ ಹೋಗಿ ಎಲ್ಲರೂ ನೋಡ್ತಾನೆ, ಯಾರೆಲ್ಲ ನಿಂತಿದ್ದಾರೆ ಎದುರು ಪಕ್ಷದಲ್ಲಿ. ಎಲ್ಲ ಕೌರವರಿದ್ದಾರೆ, ತನ್ನ ಗುರುಗಳು ದ್ರೋಣಾಚಾರ್ಯ ಇದ್ದಾರೆ, ತನ್ನ ಮುತ್ತಾತ ಭೀಷ್ಮ ಪಿತಾಮಹ ಇದ್ದಾರೆ, ಇನ್ನು ನಾನಾ ರೀತಿಯ ಸ್ನೇಹಿತರು, ಎಲ್ಲಾ ಬಂಧು ಬಳಗದವ್ರು ಎಲ್ಲ ನಿಂತಿದ್ದಾರೆ ಎದುರು ಪಕ್ಷದಲ್ಲಿ. ನಿಂತ್ಕೊಂಡು ಅವನಿಗೆ ಆ ಕ್ಷಣ ಅವನಿಗೆ ಮನಸ್ಸು ವಿಚಲಿತ ಆಗತ್ತೆ. ಯಾರ ಜೊತೆ ಯುದ್ಧ ಮಾಡಕ್ ಬಂದಿದ್ದೀವಿ, ಇವರ ನನ್ನ ಪರಿವಾರದವರಲ್ಲ, ನನ್ನ ಸ್ನೇಹಿತರೇ ಅಲ್ಲ. ತಾನ್ ಸಮೀಕ್ಷ ಕೌಂತೆಯ ಸರ್ವಾನ್ ಬಂಧೂನ್ ಅವಸ್ಥಿತಾನ್ ಕೃಪಯಾ ಪರಾಯಾವಿಷ್ಟೋ ವಿಷೀದನ್ ಇದರ್ಮ ಬ್ರವೀತ್. ಕುಂತಿಯ ಮಗ ಅರ್ಜುನನು ಈ ಎಲ್ಲಾ ನೆಂಟರಿಷ್ಟರನ್ನು ಕಂಡಾಗ ತುಂಬಾ ಭಾವ ಪರವಶನಾಗಿ ಹೀಗೆ ಹೇಳಿದನು. ಇದರಿಂದ 3ನೇ ಶ್ಲೋಕ ಅರ್ಜುನನ ಬಯಕೆ ಕಾರಣ ಕೊಡ್ತಾ ಇದ್ದಾರೆ. ಸ್ವಜನಂ, ನನ್ನವರು, ಇವರೆಲ್ಲ ನನ್ನವರು ಅನ್ನೋಂಥ ಭಾವನೆ. ನಂದು, ನನ್ನವರು, ನನ್ನ ನೆಂಟರು, ನನ್ನ ಪೂರ್ವಜರು, ನನ್ನ ಸ್ನೇಹಿತರು, ಇವರೆಲ್ಲ ಇದು ನಿಂತಿದ್ದಾರೆ. ಅದರಿಂದ ಭಯಭೀತನಾದ. ಇವಾಗಿನ ಹೇಗೆ ಕೆಲವೊಮ್ಮೆ ಇವಾಗ ಕೊರೋನಾ ಪರಿಸ್ಥಿತಿಗಳಲ್ಲಿ ಕೆಲವೊಮ್ಮೆ ನಮ್ಗೆ ವಿಷಯ ಸುದ್ದಿ ಬರುತ್ತೆ, ನಮ್ಮ ಸ್ನೇಹಿತರು ಹೋಗ್ಬಿಟ್ರು, ಪರಿವಾರದವ್ರು ಹೋಗ್ಬಿಟ್ರು. ಅದೇಂತ ತುರಂತ ಕೇಳಿದ ತಕ್ಷಣ ನಮ್ಗೆ ಮನ್ಸು ತುಂಬಾ ದುಃಖಿತರಾಗ್ತೀವಿ. ಏನ್ ಹಿಂಗಾಗೋಯ್ತಲ್ಲ, ಹಿಂಗೋಯ್ತಲ್ಲ ಅಂತ ಹೇಳಿ ಬಾರಿ ಬಾರಿ ದುಃಖನ ಅನುಭವಿಸ್ತೀವಿ. ಯಾಕೋಸ್ಕರ ಈ ಒಂದು ಭಾವನೆ, ಸ್ವಜನರು, ನನ್ನವರು. ಇದು ಯಾಕೆ ಈ ಭಾವನೆ, ಇದು ಒಳ್ಳೇದಾ ಕೆಟ್ಟದ, ಇದ್ರ ಬಗ್ಗೆ ಮುಂದಿನ ಅಧ್ಯಾಯಗಳಲ್ಲಿ ಕೃಷ್ಣ ಹೇಳ್ತಾನೆ ಆಳವಾಗಿ. ಮುಂದಿನ ಅಧ್ಯಾಯದಲ್ಲಿ ನೋಡೋಣ ಸ್ವಜನ ಅಂದ್ರೆ ಯಾರು. ಅರೆ ಇವಾಗ ಮೊದಲಿಗೆ ನಮ್ಗೆ ಏನು ಸ್ವಜನ ಅಂತ ಹೇಳಿದ್ರೆ ಯಾರೋ ನನ್ನವರು ಏನೋ ದುಃಖಿತರಾದಾಗ ತೀರ್ಕೊಂಡ್ಬಿಟ್ರೆ ಅವಾಗ ಮನಸ್ಸಿಗೆ ತುಂಬಾ ಆಘಾತವಾಗತ್ತೆ. ಹೋಗ್ಬಿಟ್ಟಲ್ಲ ಅಂತ ಎಷ್ಟೋ ಒಂದ್ಸಲ ದುಃಖವನ್ನು ಪಡ್ತಾ ಇರ್ತೀವಿ. ಇಲ್ಲಿ ನಾವು ತಿಳಿಬೇಕಾಗಿರುವಂತದ್ದು ಏನು, ಈ ಇಷ್ಟು ಶ್ಲೋಕಗಳಿಂದ ನಾವು ತಿಳಿಬೇಕಾಗಿರುವಂತದ್ದು, ಅರ್ಜುನ ಯಾವಾಗ ಭ್ರಮಿತನಾದ, ಅವನು ಯಾವುದೇ ನಿರ್ಧಾರಗಳನ್ನು ಸ್ವಂತವಾಗಿ ತಗೊಳ್ಳಿಲ್ಲ.
ಇದು ಒಂದು ಪಾಠ. ಯಾವಾಗ ನಾವು ದುಃಖಿತರಾಗಿರ್ತೀವಿ, ಭ್ರಮಿತರಾಗಿರ್ತೀವಿ, ಆಗ ನಾವು ಯಾವುದೇ ರೀತಿ ನಿರ್ಧಾರಗಳನ್ನು ತಗೋಬಾರ್ದು. ಅರ್ಜುನ ಏನ್ ಮಾಡ್ದ, ಇನ್ನು ಕೃಷ್ಣನಿಗೆ ಶರಣಾದ. ಕೃಷ್ಣ, ನನಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಅಂದ್ರೆ ನಾನು ಇದಕ್ಕೆ ಶರಣ ಆಗ್ತಾ ಇದ್ದೀನಿ, ನೀನು ನನಗೆ ಉಪದೇಶ ಕೊಡು, ನಾನು ಏನ್ ಮಾಡ್ಬೇಕು, ನನಗೆ ಇರುವಂತ ಈ ಪರಿಸ್ಥಿತಿಯಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ, ದಯವಿಟ್ಟು ನನಗೆ ಮಾರ್ಗವನ್ನು ತೋರಿಸು. ಸೊ ಇದೆಲ್ಲ ಯಾಕೋಸ್ಕರ ಬರುತ್ತೆ, ಯಾಕೆ ಅಂತ ಹೇಳಿದ್ರೆ ನಮ್ಗೆ ನಾವು ಯಾರು ಅನ್ನೋದು ಗೊತ್ತಿಲ್ಲ. ನಾವು ಈ ಜಾತಿಯವರು, ಈ ಭಾಷೆಯವರು, ಇದು ನನ್ನ ಪರಿವಾರ, ಇದು ನನ್ನ ದೇಶ ಅಂತ ಅಂದ್ಕೊಂಡಿರ್ತೀವಿ. ಆದ್ರೆ ನಿಜವಾಗಿ ನಾವು ಈ ದೇಹ ಅಲ್ಲ, ದೇಹದ ಒಳಗಿರುವಂತ ಒಂದು ಜೀವಾತ್ಮ. ಹಾಗೂ ನಮ್ಮದು ಒಂದು ನಿಜವಾದಂತಹ ಸ್ವರೂಪ ಇದೆ. ಹಾಗೂ ಭಗವಂತನ ಜೊತೆ ನಮ್ಮ ಒಂದು ಸಂಬಂಧ ಇದೆ. ಹಾಗೂ ಈ ಜಗತ್ತುಗೆ ಒಂದು ಉದ್ದೇಶ ಇದೆ. ಜಗತ್ತಿನ ಉದ್ದೇಶ ಬೇರೆ ಇದೆ, ನಮ್ಮ ನಿಜವಾದಂತ ಸ್ವರೂಪ ಬೇರೆ ಇದೆ, ನಮಗೂ ಭಗವಂತನ ಒಂದು ಸಂಬಂಧ ಇದೆ. ಈ ಎಲ್ಲ ಜ್ಞಾನ ನಮಗೆ ಇಲ್ಲದೆ ಇರೋ ಕಾರಣ ನಾವು ಭ್ರಮಿತರಾಗ್ತೀವಿ. ಅದರಿಂದ ನಾವು ಭ್ರಮೆಗಳಿಂದ ಹೊರಬರಬೇಕು, ಜೀವನದಲ್ಲಿ ಯಾವಾಗಲೂ ಧೈರ್ಯದಿಂದ ಇರಬೇಕು ಅಂದಾಗ ಹೇಗೆ ಅರ್ಜುನ ಕೃಷ್ಣನಿಗೆ ಶರಣ ಆಗ್ತಾನೋ ಹಾಗೆ ನಾವು ಕೂಡ ನಮ್ಮ ಬುದ್ಧಿವಂತಿಕೆಯನ್ನು ಭಗವಂತನಿಗೆ, ಆ ಭಗವಂತ ಕೊಟ್ಟಂತ ಉಪದೇಶ ಭಗವದ್ಗೀತೆಗಳಿಗೆ ನಾವು ಸಮರ್ಪಣೆ ಮಾಡಬೇಕು. ಇದು ಅರ್ಜುನ ಹೇಳ್ತಾ ಇರುವಂತದ್ದು. ನನಗೆ ಯುದ್ಧ ಮಾಡಕ್ ಆಗ್ತಾ ಇಲ್ಲ, ನನ್ನ ಕೈಗಳು ನಡಕ್ತಾ ಇದೆ, ನನ್ನ ಬಾಯಿ ಒಣಗ್ತಾ ಇದೆ, ನನ್ನ ಮನಸ್ಸು ತಿರುಗ್ತಾ ಇದೆ, ನನಗೆ ನಿಂತ್ಕೊಳಕ್ ಆಗ್ತಾ ಇಲ್ಲ, ನನ್ನ ಬಿಲ್ಲು ಗಾಂಡೀವ ಕೈಯಿಂದ ಜಾರ್ತಾ ಇದೆ, ಮೈಯೆಲ್ಲ ಉರಿತಾ ಇದೆ, ದೇಹ ಎಲ್ಲ ನಡುಗ್ತಾ ಇದೆ. ಇದೆಲ್ಲ ಪರಿಸ್ಥಿತಿಗಳಲ್ಲ. ಇವಾಗ ಹೆಂಗೆ ಕೊರೋನಾ ಬಂದಾಗ ಬಂದ್ ಅಂತ ಹೇಳಿದ ತಕ್ಷಣ ಎಲ್ಲ ಮನ್ಸರಿಗೆ ಏನಾಗುತ್ತೋ ಭಯ. ಯಾರೋ ಹೋಗ್ತಾ ಇದೆ, ಪಕ್ಕದ ಮನೆಯಲ್ಲ ಹೋಗ್ಬಿಟ್ರು, ಅವ್ರು ಹೋಗ್ಬಿಟ್ರು, ನಮ್ಗೂ ಹಿಂಗೆ ಸನ್ನಿವೇಶ ಬರುತ್ತೇನೋ, ಯಾವಾಗ ಸಾಯ್ತೀವೋ ಏನೋ, ಏನೊಂದು ರೀತಿ ಭಯಗಳು. ಅಥವಾ ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ, ಬಿಸ್ನೆಸ್ ಲಾಸ್ ಆಗುತ್ತೆ. ಅನೇಕ ಜನ ಇವಾಗ ರೈತರು, ಕೆಲವೊಮ್ಮೆ ಮಳೆ ಬರುತ್ತೆ, ಮಳೆ ಬರೋದಿಲ್ಲ, ಅವಾಗೇನೋ ನಷ್ಟ ಆಗುತ್ತೆ, ಅವಾಗ ಅನೇಕ ಜನ ಆತ್ಮಹತ್ಯೆ ಮಾಡ್ಕೋತಾರೆ. ಮತ್ತೆ ಶಾಲಾ ಕಾಲೇಜಲ್ಲಿ ಹೋಗೋದ ವಿದ್ಯಾರ್ಥಿಗಳು ಎಕ್ಸಾಮ್ ಅಲ್ಲಿ ಸರಿಗೆ ರಿಸಲ್ಟ್ ಕಡಿಮೆ ಬಂದಿರುತ್ತೆ. ಅವಾಗ ಮನ್ಸು, ನಾನ್ ಮನೆಗೆ ಹೋಗಿ ಹೆಂಗೆ ಎದುರಾಗೋದು, ತಂದೆ ತಾಯಿ ಕೇಳಿದಾಗ ನಾನು ಏನ್ ಹೇಳ್ಬೇಕು, ಕೈಲಾಗಿದ್ದೀನಿ, ಕಡಿಮೆ ಮಾರ್ಕ್ಸ್ ಬಂದಿದೆ, ನಾನು ಹೋಗೋದೇ ಇಲ್ಲ, ಮನೆಗೆ ಹೋಗೋದಿಲ್ಲ, ಆತ್ಮಹತ್ಯೆ ಮಾಡ್ಕೋತೀನಿ. ಸೊ ಇದೆಲ್ಲ ಜೀವನ ಪರಿಸ್ಥಿತಿಗಳು. ಕಾಲೇಜ್ ಮಕ್ಕಳು, ಇನ್ನು ಕೆಲವರು ಹುಡುಗ ಹುಡುಗಿ ಪ್ರೀತಿಸ್ತಾ ಇರ್ತಾರೆ, ಮತ್ತೆ ಏನೋ ದೂರ ಆಗ್ತಾರೆ, ಮತ್ತೆ ಸುಸೈಡ್ ಮಾಡ್ಕೋತಾರೆ. ಸೊ ಇದೆಲ್ಲ ಸನ್ನಿವೇಶಗಳು ನಾವು ದಿನನಿತ್ಯ ನಾವು ಎದುರಿಸ್ತೀವಿ. ಆಗ ನಾವು ಏನ್ ಮಾಡ್ಬೇಕು, ನಾವು ಆಗ ದುರಂತವಾಗಿ ನಿರ್ಧಾರಗಳು ತಗೋಬಾರ್ದು. ನಾವು ಭಗವಂತನ ಸ್ಮರಣೆ ಮಾಡ್ಬೇಕು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹಾಗೂ ಅರ್ಜುನನು ಪಡ್ತಾ ಇದ್ದಂತಹ ಅನುಕಂಪ, ಇಲ್ಲಿ ಅರ್ಜುನಂದು ಲಕ್ಷಣ ಏನ್ ಕಂಡು ಬರ್ತಾ ಇದೆ. ಅರ್ಜುನ ಅವನು ಯುದ್ಧ ಮಾಡ್ಬೇಕು ಅಂತ ಹೇಳಿ, ಸರಿ ಯುದ್ಧ ಇದಲ್ಲ, ಆಯ್ತು ಎಲ್ರನ್ನು ಸಾಯಿಸೋಣ ಅಂತ ಹೇಳಿ ಹೋಗ್ಲಿಲ್ಲ. ನಾನು ವಿಚಾರ ಮಾಡ್ದ, ಯುದ್ಧ ಆದ್ರೆ ಏನೆಲ್ಲ ಆಗುತ್ತೆ, ಇಷ್ಟೊಂದ್ ಜನ ಸಾಯ್ತಾರೆ, ಯಾರೋ ನಮ್ಗೂ ಮತ್ತೆ ಈ ಕೌರವ ಮಕ್ಕಳಿಗೆ ಯುದ್ಧ, ನಮ್ಗೆ ದ್ವೇಷ ಇದೆ. ಅರೆ ಇಷ್ಟೊಂದ್ ಜನ ಸೈನಿಕರಿದಾರಲ್ಲ, ಕೋಟ್ಯಾಂತರ ಜನ ಸೈನಿಕರು ಸೇರಿದಾರಲ್ಲ, ಅವರೆಲ್ಲ ಸಾಯ್ತಾರೆ, ಮತ್ತೆ ಅವ್ರ ಹೆಂಡತಿಯರು ವಿಧವೆಯರಾಗ್ತಾರೆ, ಅವ್ರಿಗೆ ಸಣ್ಣ ಸಣ್ಣ ಮಕ್ಕಳಿದ್ದಾರೆ, ಅವ್ರ ಪರಿವಾರ ಇದೆ. ಸೊ ಇದೆಲ್ಲ ಅರ್ಜುನ ಚಿಂತನೆ ಮಾಡ್ತಾ ಇದ್ದ. ಅರ್ಜುನ ತುಂಬಾ ಕೇವಲ ರಾಜ ಅಂತ ಹೇಳಿದ್ರೆ ಅವನು ಅಂತ ಸ್ವಾರ್ಥಿ ಆಗಿರ್ಲಿಲ್ಲ. ಅವನು ಇಷ್ಟೆಲ್ಲ ವಿಚಾರ ಮಾಡ್ತಾ ಇದ್ದ, ಅನುಕಂಪ ಇತ್ತು. ಕೇವಲ ತನಗೋಸ್ಕರ ಅಲ್ಲ, ಬೇರೆ ಬೇರೆ ಪರಿವಾರಗಳಿಗೂ ಅನುಕಂಪ ತೋರಿಸ್ತಾ ಇತ್ತು. ಹಾಗೂ ಅವನು ವಿಚಾರ ಮಾಡ್ತಾ ಇದ್ದ, ಈಗೆಲ್ಲ ಯುದ್ಧ ಮಾಡಿ ಏನ್ ಸಿಗುತ್ತೆ, ಎಲ್ರು ಸತ್ತೋಗ್ಬಿಟ್ರೆ, ಇವಾಗ ಅವ್ರ ಪಕ್ಷ ಸತ್ತೋಗ್ಬಿಟ್ರೆ ಮತ್ತೆ ನನ್ಗೆ ರಾಜ್ಯ ಸಿಕ್ಕಿರೋ ಯಾರ ಜೊತೆ ನಾನು ಸಂತೋಷ ಪಡ್ಬೇಕು, ಯಾರು ಇರೋದೇ ಇಲ್ಲ, ತಾತ ಇರಲ್ಲ, ಗುರುಗಳು ಇರೋದಿಲ್ಲ, ಮತ್ತೆ ಇದೊಂದೆಲ್ಲ ಪಾಪ ಆಗುತ್ತಲ್ಲ, ಪಾಪದ ಕೆಲಸ ಅಲ್ಲ, ಸಾಯಿಸೋದು ಪಾಪದ ಕೆಲಸ. ಮತ್ತೆ ಇದು ಪರಿವಾರದನ್ನ ಹತ್ಯೆ ಮಾಡ್ತಾ ಇದೀವಿ, ಅಲ್ಲ ಪರಿವಾರದಲ್ಲಿ ಇರ್ಬೋದು, ರಾಜ್ಯಕ್ಕೋಸ್ಕರ ಹೋರಾಡ್ತಾ ಇದೀವಿ, ಅಂದ್ರೆ ಇವಾಗ ಯುದ್ಧ ಮಾಡೋನ್ ಸಾಯಿಸ್ಬೇಕು ಅಂತ ಹೇಳಿದ್ರೆ ನಮ್ಮ ಪರಿವಾರದ ಸದಸ್ಯರನ್ನೇ, ಆ ಸಂಪ್ರದಾಯನ ನಾಶ ಮಾಡ್ದಾಗಲ್ಲ, ಮತ್ತೆ ಇದಕ್ಕೆಲ್ಲ ನಾವು ಯುದ್ಧ ಮಾಡ್ಬೇಕಾ ಅನ್ನೋದು ಒಂದು ಪ್ರಶ್ನೆ. ಇಲ್ಲಿ ಅರ್ಜುನ ಇದ್ದಂತಹ ತಾಳ್ಮೆ ಗುಣ ಕಂಡು ಬರ್ತಾ ಇದೆ. ಇಲ್ಲಿ ನಾವು ತಿಳಿಬೇಕಾಗಿರುವಂತದ್ದು, ಆ ತಾಳ್ಮೆಯ ಗುಣ ಎರಡು ರೀತಿ ಇದೆ. ಒಂದು ತಾಳ್ಮೆ ಏನನ್ನ ಸೂಚನೆ ಮಾಡುತ್ತೆ, ನಮ್ಮಲ್ಲಿರುವಂತಹ ದೌರ್ಬಲ್ಯತೆಯನ್ನು ಸೂಚಿಸುತ್ತೆ. ಯಾಕಂದ್ರೆ ತೀವ್ರವಾದಂತಹ ಮೋಹ ಇರೋ ಕಾರಣ ದುರ್ಬಲರಾಗ್ತೀವಿ. ಈ ಒಂದು ತಾಳ್ಮೆ ಒಳ್ಳೇದಲ್ಲ. ಇದನ್ನು ಎಮೋಷನಲ್ ಟಾಲರೆನ್ಸ್ ಅಂದ್ರೆ ಮಾನಸಿಕವಾಗಿ ಅಜ್ಞಾನದಲ್ಲಿ ತಾಳ್ಮೆ ಭಾವನೆ ಬರುವಂತಹದ್ದು. ನಾವು ಆಧ್ಯಾತ್ಮಿಕ ಜೀವನದಲ್ಲಿ ಪ್ರಗತಿ ಹೊಂದಬೇಕಾದರೆ ಅರ್ಜುನನ ಹಾಗೆಯೇ ಸನ್ನಿವೇಶಗಳು ನಾವು ಎದುರಾಗ್ತೀವಿ. ಅನುಕಂಪ, ಬೇಡದೆ ಅಜ್ಞಾನದ ಅನುಕಂಪ. ಉದಾಹರಣೆಗೆ ನಾವು ಗೀತಾ ಸಂದೇಶ್ಗೆ ರಿಜಿಸ್ಟ್ರೇಷನ್ ಮಾಡಿರ್ತೀವಿ, ಪರಿವಾರ ಗೊತ್ತಾಗುತ್ತೆ, ಅಪ್ಪ ಅಮ್ಮ ಹೇಳ್ತಾರೆ, ಯಾಕೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ಯಾ, ಬೇಡ ಇವಾಗ, ನೀನು ಅಟೆಂಡ್ ಆದ್ರೆ ನಮ್ಗೆಲ್ಲ ತುಂಬಾ ದುಃಖ ಆಗುತ್ತೆ. ಗಂಡ ಹೇಳ್ತಾನೆ, ನಿಂಗೆ ಯಾಕೆ ಬೇಕು ಇದೆಲ್ಲ, ಆಧ್ಯಾತ್ಮಿಕ ವಿಚಾರ ಎಲ್ಲ ಈ ವಯಸ್ಸಿನಲ್ಲಿ, ಇವಾಗ್ಲೇನು, ಆಮೇಲೆ ನೋಡೋಣ. ಆಗ ಮನಸ್ಸು ಮೋಹಿತ ಆಗತ್ತೆ. ಅಪ್ಪ ಅಮ್ಮ ಹೇಳಿದ್ರು, ಬೇಡ ಬಿಡು, ಅಪ್ಪ ಅಮ್ಮನಿಗೆ ಯಾಕೆ ದುಃಖ ಕೊಡೋದು. ಗಂಡ ಹೇಳ್ದ, ಯಾಕೆ ಅವನಿಗೆ ದುಃಖ ಪಡೋದು, ಸರಿ ಬಿಡು, ಈ ಸಲ ನಾನು ಗೀತಾ ರಿಜಿಸ್ಟ್ರೇಷನ್ ಅಟೆಂಡ್ ಆಗಲ್ಲ, ಆಯ್ತು ನಾನು ಮಂದಿರಕ್ಕೆ ಹೋಗಲ್ಲ.
ಆಧ್ಯಾತ್ಮಿಕ ಸಾಧನೆ ನಾನು ಮಾಡೋದಿಲ್ಲ. ಪರಿವಾರಕ್ಕೋಸ್ಕರ ಆಧ್ಯಾತ್ಮಿಕ ವಿಚಾರವನ್ನು ತ್ಯಾಗ ಮಾಡುವಂತಹ ಈ ಕರುಣಾ ಭಾವನೆ ಇದು ಸರಿಯಲ್ಲ. ಭೌತಿಕ ಸಂತೋಷದ ನಷ್ಟ. ನಾನು ಮಂದಿರಕ್ಕೆ ಹೋದ್ರೆ ಈ ಆಧ್ಯಾತ್ಮಿಕ ವಿಚಾರದಲ್ಲಿ ನಾನು ಮುಂದುವರೆದ್ರೆ ನನ್ನ ಜೊತೆ ಯಾರು ಬರೋದಿಲ್ಲ, ಪರಿವಾರದವ್ರು ಯಾರು ಬರೋದಿಲ್ಲ, ನಾನು ಒಬ್ನೇ ಇರ್ಬೇಕಾಗತ್ತೆ. ಸರಿ, ಬೇಡ ಬಿಡಿ, ಯಾಕೆ ಹೋಗೋದು, ಮಂದಿರಕ್ಕೆ ಹೋಗಲ್ಲ, ಸಾಧನೆ ಮಾಡಲ್ಲ, ಆಧ್ಯಾತ್ಮಿಕ ವಿಚಾರಗಳು ತಿಳ್ಕೊಳ್ಳೋದಿಲ್ಲ. ಅನಂತರ ಪಾಪದ ಪ್ರತಿಕ್ರಿಯೆಯ ಭಯ. ಅಪ್ಪ ಅಮ್ಮ ಹೇಳ್ತಾರೆ, ನನಗೆ ದುಃಖ ಕೊಟ್ಟು ನೀನ್ ಭಕ್ತಿ ಮಾಡಕ್ ಹೋದ್ರೆ ನೀನು ನಾಶ ಆಗ್ತೀಯ, ನಿನ್ ನಿಜವಾಗ್ಲೂ ಬರುತ್ತಾ, ನಮ್ಗೆ ನೋವು ಕೊಟ್ಟು ನಿನ್ ಭಕ್ತಿ ಮುಂದುವರಿತ್ಯಾ, ನಿನ್ ಭಕ್ತಿ ಏನ್ ಸಿಗಲ್ಲ, ಭಗವಂತ ತೃಪ್ತನಾಗಲ್ಲ, ಬರೀ ಪಾಪ ಸಿಗತ್ತೆ ನಿಮ್ಮ ಅಪ್ಪ ಅಮ್ಮನಿಗೆ ದುಃಖ ಕೊಟ್ಟು ಹಿಂಗ್ ಮಾಡಿದ್ರೆ. ಇದು ಪಾಪದ ಪ್ರತಿಕ್ರಿಯೆ ಭಯ. ಅನಂತರ ಕುಟುಂಬ ಸಂಪ್ರದಾಯದ ನಾಶ. ಅಪ್ಪ ಅಮ್ಮ ಹೇಳ್ತಾರೆ, ನೀನಲ್ಲಿ ಇಸ್ಕಾನ್ಗೆ ಹೋದ್ರೆ ನಿನ್ನ ಬದಲು ಮಾಡ್ಬಿಡ್ತಾರೆ, ನಾವು ಮಾಂಸ ತಿನ್ನುವಂತಹ ಜಾತಿ ನಮ್ದು, ನೀ ಅಲ್ಲಿ ಹೋದ್ರೆ ಕೇವಲ ತರಕಾರಿಗಳು ಹಣ್ಣು ಇಂಥ ತಿನ್ಬೇಕಾಗತ್ತೆ, ನಮ್ಮ ಜಾತಿ ಕುಲನಾಶ ಆಗ್ಬಿಡುತ್ತೆ. ಹೀಗೆಲ್ಲ ಹೇಳಿದಾಗ ಮನಸ್ಸು ಕೆಲವೊಮ್ಮೆ ಆಧ್ಯಾತ್ಮಿಕ ವಿಚಾರದಲ್ಲಿ ಮುಂದುವರಿಯೋ ತರ ನಾವು ಹಿಂಜರಿತೀವಿ. ಇದು ಅಜ್ಞಾನದ ಒಂದು ಅನುಕಂಪ. ಇದು ನಮ್ಮ ಜೀವನಕ್ಕೆ ಒಳ್ಳೇದಲ್ಲ. ನಾವು ಈ ಮನಸ್ಸಿನ ಹೋರಾಟವನ್ನು ಗೆಲ್ಲಬೇಕು, ನಮ್ಮ ಒಳಗಿರುವಂತಹ ಅಜ್ಞಾನವನ್ನು ನಾಶ ಮಾಡಬೇಕು, ಕೆಟ್ಟ ಗುಣಗಳನ್ನು ಬಿಡಬೇಕು, ಭಗವದ್ಗೀತೆಯಲ್ಲಿ ಕೊಟ್ಟಿರುವಂತಹ ವಿಚಾರಗಳನ್ನು ನಾವು ಜೀವನದಲ್ಲಿ ಅಳವಡಿಸ್ಕೋಬೇಕು, ಪಾಲನೆ ಮಾಡಬೇಕು. ಕೃಷ್ಣನ ತೃಪ್ತಿಗೋಸ್ಕರ ನಾವು ಮುಂದಾಗಬೇಕು. ಕೃಷ್ಣ ಹೇಳ್ತಾನೆ, ಯಸ್ಮಿನ್ ತುಷ್ಟೇ ಜಗತ್ ತುಷ್ಟಿಂ. ಕೃಷ್ಣ ತೃಪ್ತನಾದರೆ ಜಗತ್ತೆಲ್ಲವೂ ಸಂತೋಷಮಯವಾಗತ್ತೆ. ಇದು ನಾವು ಮಾಡಬೇಕಾಗಿರುವಂತಹ ಮುಖ್ಯವಾದಂತಹ ಕರ್ತವ್ಯ. ಒಂದು ಕಡೆ ತಾಳ್ಮೆ ಭಾವನೆ ಅಂತ ಹೇಳಿದ್ರೆ ಭಗವಂತನ ಆದೇಶಾನುಸಾರ ನಡೆಯುವಂಥದ್ದು. ಸರಿ, ಏನೇ ಸನ್ನಿವೇಶ ಇರಲಿ, ಅದು ಭಗವಂತ ಏನ್ ಹೇಳಿದ್ದಾನೆ, ಭಗವಂತ ಏನ್ ಮಾರ್ಗ ಕೊಟ್ಟಿದ್ದಾನೆ, ಗುರುಗಳು ಯಾವ ಮಾರ್ಗದಲ್ಲಿ ಹೇಳಿದ್ದಾರೆ, ಅದು ಎಷ್ಟೇ ಕಷ್ಟ ಇರಲಿ ಅಥವಾ ಏನೇ ಇರಲಿ ಆ ದಾರಿಯೆಲ್ಲ ನಡೀತೀನಿ ಅನ್ನುವಂಥದ್ದು ನಿಜವಾದಂತಹ ತಾಳ್ಮೆ ಭಾವನೆ, ಸಹನಶೀಲತೆ. ಇದು ಆಧ್ಯಾತ್ಮಿಕವಾದಂತಹ ಸಹನಶೀಲತೆ, ಇದು ನಮ್ಮಲ್ಲಿ ಬೆಳೆಸ್ಕೋಬೇಕು. ಮಾನಸಿಕವಾದಂತಹ ಒಂದು ಸಹನಶೀಲತೆ, ಅಜ್ಞಾನದ ಸಹನಶೀಲತೆ ಇದು ಒಳ್ಳೇದಲ್ಲ. ಇನ್ನೊಂದು ವಿಚಾರ ಹೇಳ್ತಾ ಇದ್ದಾರೆ, ನಮ್ಗೆ ಜೀವನದಲ್ಲಿ ಕಷ್ಟಗಳು ಬರುತ್ತೆ. ಕಷ್ಟಗಳು ಬಂದಾಗ ಅದಕ್ಕೆ ಉಪಾಯ ಇದೆಯಾ? ಸೊ ಕಷ್ಟಗಳು ಬಂದ ತಕ್ಷಣ ತಲೆ ಚಚ್ಕೊಂಡು ನಾವು ದುಃಖ ಪಡುವ ಅವಶ್ಯಕತೆ ಇಲ್ಲ. ನಮ್ಮ ಈ ತೊಂದರೆಗೆ ಉಪಾಯ ಇದೆಯಾ? ಉಪಾಯ ಇದೆ ಅಂತ ಹೇಳಿದ್ರೆ ಏನ್ ಮಾಡ್ಬೇಕು? ಅದಕ್ಕೆ ಪರಿಹಾರ ಕಂಡಿಡ್ಕೋಬೇಕು. ಆದ್ರಿಂದ ನಾವು ದುಃಖಿತರಾಗಬಾರ್ದು, ಯಾಕಂದ್ರೆ ಉಪಾಯ ಇದೆ. ಇನ್ನೊಂದು ಎರಡನೇದು, ಆ ಒಂದು ಪರಿಸ್ಥಿತಿಗೆ ಉಪಾಯ ಇಲ್ಲ. ಉಪಾಯ ಇಲ್ಲ ಅನ್ನೋದಕ್ಕೂ ಮತ್ತೆ ತಿರ್ಗಿ ಉಪಾಯ ಇಲ್ದಾದಾಗ ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಮತ್ತೆ ತಿರ್ಗಾ ದುಃಖಿತರ ಯಾಕೆ ಆಗ್ಬೇಕು? ಎಲ್ಲಾ ಸಮಯದಲ್ಲೂ ನಾವು ಕೃಷ್ಣನ ಮೇಲೆ ನಂಬಿಕೆಯನ್ನು ಇಟ್ಕೋಬೇಕು. ತಾಳ್ಮೆಯಿಂದ ನಾವು ದಿವ್ಯವಾದಂತಹ ಆ ಶಕ್ತಿ ಭಗವಂತನ ಮೇಲೆ ನಾವು ಭಾರವನ್ನು ಹೊರಿಸಿ ನಾವು ಜೀವನವನ್ನು ನಡೆಸಬೇಕು.